ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वती व्यासं ततो जयमुदीरये। ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇರುವಂಥ ಎಲ್ಲ ಹಿರಿಯ ವೈಷ್ಣವರಲ್ಲಿ ಮತ್ತು ನೆರೆದಂತಹ ಎಲ್ಲ ಭಕ್ತರಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಎಲ್ಲರ ಆಶೀರ್ವಾದವನ್ನು ಬಯಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿಯ ವಿಷಯ ಆಧ್ಯಾತ್ಮಿಕ ಶಾಸ್ತ್ರಗಳ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಶ್ರೀಲ ಪ್ರಭುಪಾದರ ಪುಸ್ತಕಗಳ ಅಧ್ಯಯನದ ಪ್ರಾಮುಖ್ಯತೆ. ಸ್ವಲ್ಪ ಕಷ್ಟವಾಗಿರುವಂತಹ ಟಾಪಿಕ್ಕು. ಎಲ್ಲರಿಗೂ ಕತೆ ಕೇಳಬೇಕಂದ್ರೆ ತುಂಬ ಇಷ್ಟ. ಕತೆ ಇದ್ದರೆ ಚೆನ್ನಾಗಿರುತ್ತೆ, ಸಾಂಗ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಮದನ್ ಮೋಹನ್ ಅವ್ರದ್ದು ಹರಿಕತೆ ಇತ್ತಂದರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಕಿದೆಲ್ಲ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲೂ ಓದೋದು ಅಂದರೆ ಅದು ಇದ್ದಿದ್ದಕ್ಕೆ ಅದು ಭಾರಿ ಕಷ್ಟ. ಆದರೂ ಕೂಡ ಈ ಒಂದು ವಿಷಯವನ್ನು ಹೇಳಬೇಕು ಅಂತ ಮದನ್ ಮೋಹನ್ ಪ್ರಭು ಅವರು ಗುರುವಾರ ಹೇಳಿದರು. ಫಸ್ಟೇ ಹೇಳ್ಬಿಟ್ಟೆ ಆಗಲ್ಲ ಅಂತ, ಯಾಕಂದರೆ ಓದೋ ಅಭ್ಯಾಸ ನನಗಿಲ್ವಲ್ಲ ಅಂತ. ಆಮೇಲೆ ಯೋಚನೆ ಮಾಡಿದೆ, ಇಲ್ಲ ಆ ವಿಚಾರ ಹೇಳಬೇಕಂದ್ರೆ ಅದು ಓದಬೇಕಲ್ವಾ, ಆ ದೃಷ್ಟಿಯಿಂದ ಅದು ಸ್ವಲ್ಪ ಓದೋಣ ಅಂತ ಈ ಒಂದು ವಿಷಯವನ್ನು ತಗೊಂಡ್ವಿ. ಸೊ ಈ ದಿನ ಈ ಒಂದು ಶ್ಲೋಕವನ್ನು ಓದ್ತಾ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 25ನೇ ಅಧ್ಯಾಯ ಶ್ಲೋಕ 278 ಈ ಒಂದು ಶ್ಲೋಕವನ್ನು ಓದ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಯಾಕೆ ಆಧ್ಯಾತ್ಮಿಕ ಶಾಸ್ತ್ರಗಳನ್ನು ಓದಬೇಕು, ಅದರಿಂದ ನಮಗೆ ಅನುಕೂಲಗಳು ಏನು, ಓದಿಲ್ಲ ಅಂದರೆ ಆಗುವಂತಹ ಅನಾನುಕೂಲಗಳೇನು, ಸರಿ ಓದುವಂಥ ಮನಸ್ಸಿದೆ ಆದರೂ ಓದಬೇಕು ಆದರೆ ಓದೋದಕ್ಕೆ ಆಸಕ್ತಿ ಇಲ್ಲ, ಏನು ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಮಾಡೋಣ. ಸೊ ಆದಷ್ಟು ಬೇಗ ಮುಗಿಯುತ್ತೆ ಇವತ್ತು ಪ್ರವಚನ ಕೂಡ. ಕತೆ ಇಲ್ವಲ್ಲ,
ಹಾಗಾಗಿ ಬೇಗ ಮುಗಿಯುತ್ತೆ. ಸೊ ಎಲ್ಲರೂ ಕೂಡ ಅಟೆಂಟಿವ್ ಆಗಿರಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆನಾ? ಎಲ್ಲರೂ ಕೂಡ ಶ್ಲೋಕವನ್ನು ಹೇಳಿ. ಅಲ್ಲಿ ನೋಡ್ಕೊಳ್ಳಿ ಸ್ವಲ್ಪ. ಏಯಿ ಲೀಲಾಮೃತ ವಿನೇ ಕಾಯಯದಿ ಅನ್ನಪಾನೆ ಏಯಿ ಲೀಲಾಮೃತ ವಿನೇ ಕಾಯಯದಿ ಅನ್ನಪಾನೆ ತಬೆ ಭಕ್ತೇರ ದುರ್ಲಭ ಜೀವಾನ ಯಾರ ಏಕ ಬಿಂದು ಪಾನೆ ಉತ್ಪಲಿತ ತನು ಮನೆ ಹಾಸ್ಯ ಗಾಯ ಕರ ಏನರ್ಥಾನ ಯಾರಾದ್ರೂ ಒಬ್ರು ಟ್ರೈ ಮಾಡ್ಬೋದಾ? ಮಾತಾಜಿ ಸೊಬ್ರು, ಪ್ರಭು ಸೊಬ್ರು. ಲೀಲಾಮೃತ ವಿನೇ ಕಾಯಯದಿ ಅನ್ನಪಾನೆ ತಬೆ ಭಕ್ತೇರ ದುರ್ಬಲ ಜೀವಾನ ಯಾರ ಏಕ ಬಿಂದು ಪಾನೆ ಉತ್ಪಲಿತ ತನು ಮನೆ ಆಸೆ ಗಾಯ ಕರಯೇ ನರ್ತನ. ಯಾರಾದ್ರೂ ಒಬ್ಬರು ಮಾತಾಜಿ ಟ್ರೈ ಮಾಡಿ. ಓಕೆ, ಅನುವಾದ ಈ ಪ್ರಕಾರವಾಗಿದೆ. ಅನುವಾದ: ಸಾಕಷ್ಟು ಧಾನ್ಯ ತಿನ್ನುವುದರಿಂದ ಸಾಮಾನ್ಯ ಜನರು ಬಲವಾಗುತ್ತಾರೆ. ಸಾಕಷ್ಟು ಧಾನ್ಯಗಳನ್ನು ತಿನ್ನುವುದರಿಂದ ಸಾಮಾನ್ಯ ಜನರು ಬಲವಾಗುತ್ತಾರೆ, ದಪ್ಪವಾಗುತ್ತಾರೆ. ಆದರೆ ಭಕ್ತನು ಸುಮ್ಮನೆ ಊಟ ಮಾಡಿ ಶ್ರೀ ಭಗವಾನ್ ಶ್ರೀ ಕೃಷ್ಣ ಹಾಗೂ ಚೈತನ್ಯ ಮಹಾಪ್ರಭುಗಳ ಅಲೌಕಿಕ ಲೀಲೆಗಳನ್ನು ಆಸ್ವಾದಿಸದಿದ್ದರೆ ಆತ ಕ್ರಮೇಣ ಬಲಹೀನನಾಗಿ ದಿವ್ಯವಾದ ಸ್ಥಿತಿಯಿಂದ ಪತನ ಹೊಂದುತ್ತಾನೆ. ಹೀಗಿದ್ದರೂ ಯಾರಾದರೂ ಕೃಷ್ಣ ಲೀಲೆಗಳ ಅಮೃತದ ಒಂದು ಬಿಂದುವನ್ನು ಹೀರಿದರೆ ಆತನ ತನು ಮನಗಳು ಅರಳುತ್ತವೆ ಹಾಗೂ ನಗಲು, ಹಾಡಲು ಮತ್ತು ನರ್ತಿಸಲು ಆರಂಭಿಸುತ್ತದೆ. ಇದು ಇವತ್ತಿನ ಶ್ಲೋಕದ ತುಂಬ ಮುಖ್ಯವಾದಂತಹ ವಿಷಯ. ಈ ಒಂದು ಶ್ಲೋಕದಲ್ಲಿ ಪ್ರಭುಪಾದರ ಭಾವಾರ್ಥ ತುಂಬ ಚೆನ್ನಾಗಿದೆ. ನಮಗೆ ಅದ್ಭುತವಾದ ಒಂದು ಒಳ್ಳೆ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಎರಡನೇದಾಗಿ ಒಂದು ವಾರ್ನಿಂಗ್ ಕೂಡ ಇದೆ. ಸರಿನಾ? ಅನುವಾದ ಇನ್ನೊಂದು ಸರಿ ಓದ್ತೀನಿ ನಾನು. ಸಾಕಷ್ಟು ಧಾನ್ಯ ತಿನ್ನುವುದರಿಂದ ಸಾಮಾನ್ಯ ಜನರು ಬಲವಾಗುತ್ತಾರೆ, ದಪ್ಪವಾಗುತ್ತಾರೆ. ಆದರೆ ಭಕ್ತನು ಸುಮ್ಮನೆ ಊಟ ಮಾಡಿ ಭಗವಾನ್ ಶ್ರೀ ಕೃಷ್ಣ ಹಾಗೂ ಚೈತನ್ಯ ಮಹಾಪ್ರಭುಗಳ ಅಲೌಕಿಕ ಲೀಲೆಗಳನ್ನು ಆಸ್ವಾದಿಸದಿದ್ದರೆ ಆತ ಕ್ರಮೇಣ ಬಲಹೀನನಾಗಿ ದಿವ್ಯವಾದ ಸ್ಥಿತಿಯಿಂದ ಪತನ ಹೊಂದುತ್ತಾನೆ. ಹೀಗಿದ್ದರೂ ಯಾರಾದರೂ ಕೃಷ್ಣ ಲೀಲೆಗಳ ಅಮೃತದ ಒಂದು ಬಿಂದುವನ್ನು ಹೀರಿದರೆ, ಆಸ್ವಾದಿಸಿದರೆ ಆತನ ತನುಮನಗಳು ಅರಳುತ್ತವೆ ಹಾಗೂ ನಗಲು, ಹಾಡಲು ಮತ್ತು ನರ್ತಿಸಲು ಪ್ರಾರಂಭಿಸುತ್ತದೆ. ಭಾವಾರ್ಥ: ಕೃಷ್ಣ ಕೃಪಾಮೂರ್ತಿ ಅಭಯಚರಣರ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಕೃಷ್ಣ ಪ್ರಜ್ಞಾ ಆಂದೋಲನದ ಸಂಪರ್ಕವುಳ್ಳ ಭಕ್ತರೆಲ್ಲರೂ ಕೂಡ ಅನುವಾದಗೊಂಡಿರುವ ಎಲ್ಲ ಪುಸ್ತಕಗಳನ್ನು ಓದಬೇಕು. ಚೈತನ್ಯ ಚರಿತಾಮೃತ, ಶ್ರೀಮದ್ ಭಾಗವತ, ಭಗವದ್ಗೀತೆ ಮತ್ತು ಇತರ ಗ್ರಂಥಗಳನ್ನು ಓದಬೇಕು. ಓದಿಲ್ಲದಿದ್ದರೆ ಕೆಲವು ಸಮಯಾನಂತರ ಅವರು ಸುಮ್ಮನೆ ತಿಂದುಂಡು ಮಲಗಿ ಅವರಿಂದ ದಿವ್ಯತೆಯ ಸ್ಥಾನದಿಂದ ಪತನ ಹೊಂದುತ್ತಾರೆ. ಹೀಗೆ ಅವರು ಒಂದು ಶಾಶ್ವತವಾದಂತಹ ಪರಮಾನಂದವುಳ್ಳ ದಿವ್ಯ ಸಂತೋಷದ ಬದುಕನ್ನು ಬದುಕುವ ಸದಾವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಇಷ್ಟು ಭಾವಾರ್ಥ. ತುಂಬ 2 ಲೈನ್ ಇದೆ, 4-5 ಲೈನ್ ಇದೆ ಅಷ್ಟೇ, ಆದರೆ ತುಂಬ ಆಳವಾಗಿದೆ.
ಅರ್ಥ ಆಯ್ತಲ್ಲ? ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತ್ಯಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಚಾರಿಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ. ಶ್ಲೋಕ ಓದೋದಕ್ಕೆ ಸ್ವಲ್ಪ ಕಷ್ಟಕರವಾಗಿದ್ದರೂ ಕೂಡ ಅನುವಾದ ತುಂಬ ಸರಳವಾಗಿದೆ. ಚೆನ್ನಾಗಿ ಊಟ ಮಾಡುವಂತಹ ವ್ಯಕ್ತಿ ಏನಾಗ್ತಾನೆ? ದಷ್ಟಪುಷ್ಟ ಆಗ್ತಾನೆ. ಆದರೆ ಭಕ್ತಿ ಸೇವೆಯಲ್ಲಿ ಬಂದಮೇಲೆ ನಾವು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಪ್ರಸಾದ ತಗೊಂಡು ಭಗವಂತನ ಲೀಲೆಗಳನ್ನು, ಮಹಾಪ್ರಭುಗಳ ಲೀಲೆಗಳನ್ನು ಕೇಳಲಿಲ್ಲ ಅಂದರೆ ನಾವು ತಿಂದು ಕೂಡ ವೀಕ್ ಆಗ್ತೀವಂತೆ. ಅದೇ ಒಂದು ಭಾವಾರ್ಥದ ಒಂದು ಅದ್ಭುತವಾದಂಥ ವಿಷಯ, ಸರಿನಾ? ಅದಕ್ಕೆ ಪ್ರಭುಪಾದರು ಮತ್ತೆ ಭಾವಾರ್ಥದಲ್ಲೂ ಕೂಡ ಅದೇ ವಿಚಾರವನ್ನೇ ಅವ್ರೇನು ಮಾಡಿದ್ರು, ಕೃಷ್ಣ ಭಕ್ತಿಯಲ್ಲಿ ಯಾರ್ಯಾರು ತೊಡಗಿದ್ದೀರೋ ಅವರೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಅನುವಾದಗೊಂಡಿರುವಂತಹ ಹಲವಾರು ಪುಸ್ತಕಗಳಿದೆ. ಆ ಎಲ್ಲ ಪುಸ್ತಕಗಳನ್ನು ಏನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕು. ಇಲ್ಲಾಂದರೆ ಏನಾಗ್ತಂದ್ರೆ ಕ್ರಮೇಣವಾಗಿ ತಿನ್ನಾಮ ಪನ್ಕೊನ್ನಾಮ ತೆಲ್ಲ ತಿಂದ್ವಿ, ಮಲಗಿದ್ವಿ, ಎದ್ದೊಳಿದ್ವಿ, ಆಮೇಲೆ ತಿಂದ್ವಿ, ಮಲಗಿದ್ವಿ, ಎದ್ದೊಳಿದ್ವಿ, ಆಮೇಲೆ ವಾರಕ್ಕೊಂದ್ಸರಿ ಬರ್ತೀವಿ. ನಾವು ವಾರಕ್ಕೊಂದ್ಸರಿ ಬರ್ತಾ ಇದ್ವಿ ನಾವು ದೇವಸ್ಥಾನಕ್ಕೆ, ಆದರೆ ಓದ್ತಾ ಇಲ್ಲ. ಆಮೇಲೆ ಏನಾಯಿತು? ಏನಿಲ್ಲ, ತಿಂದ್ವಿ, ಮಲಗಿದ್ವಿ, ಎದ್ದೊಳಿದ್ವಿ. ಆಮೇಲೆ ವಾರಕ್ಕೊಂದ್ಸರಿ ಬರೋರು 2 ವಾರಕ್ಕೊಂದ್ಸರಿ ಬರ್ತೀರಾ ಅಂತ ಅರ್ಥ. ಆಮೇಲೆ ಏನು ಮಾಡಿದ್ವಿ? ಮಾಮೂಲಿ ತಿಂದ್ವಿ, ಮಲ್ಕೊಂಡ್ವಿ, ಎದ್ದೊಳಿದ್ವಿ. ಆಮೇಲೆ ಅಲ್ಲ 2 ವಾರಕ್ಕೊಂದ್ಸರಿ ಬರ್ತಾ ಇದ್ವಿಲ್ಲ, ಆಮೇಲೆ 3 ವಾರಕ್ಕೊಂದ್ಸರಿ ಬರ್ತಿದ್ವಿ ಅಂತ. ಅದೇ ಪ್ರಕಾರವಾಗಿ ಹೋಗಿ 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 ಯಾವಾಗ ಒಬ್ಬ ವ್ಯಕ್ತಿ ಪುಸ್ತಕಗಳ ಅಧ್ಯಯನವನ್ನು ಮಾಡಲ್ವಲ್ಲ, ಆ ಒಬ್ಬ ವ್ಯಕ್ತಿ ಏನಾಗ್ತಾನೆ ಅಂದರೆ ಕ್ರಮೇಣವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಪತನವನ್ನು ಹೊಂದುತ್ತಾನೆ ಅನ್ನೋದೇ ಸಂಪೂರ್ಣವಾದಂಥ ತಾತ್ಪರ್ಯ. ಆದರೆ ಈ ಒಂದು ಡಿಸೆಂಬರ್ ಮಂತಲ್ಲಿ ನಾವೆಲ್ಲರೂ ಕೂಡ ಪುಸ್ತಕಗಳನ್ನು ಎದೆ ಮೇಲೆ ಇಟ್ಕೊಂಡು ಪುಸ್ತಕ ತಗೊಳ್ಳಿ, ಪುಸ್ತಕ ತಗೊಳ್ಳಿ, ಪುಸ್ತಕ ತಗೊಳ್ಳಿ, ಹುಕ್ ಆರ್ ಕ್ರುಕ್ ಡಿಸ್ಟ್ರಿಬ್ಯೂಟ್ ಬುಕ್, ಹೌದಲ್ವಾ? ಎಲ್ಲ ಕಡೆ ಪುಸ್ತಕ ತಗೊಳ್ಳಿ ತಗೊಳ್ಳಿ, ಎಷ್ಟು ಹಂಚಿಕೆಯನ್ನು ಮಾಡ್ತಾನೆ ಇದೀವಲ್ವ. ಬುಕ್ ಡಿಸ್ಟ್ರಿಬ್ಯೂಟ್ ಮಾಡೋದ್ರೆ ಈ ತಿಂಗಳು ಪೂರ್ತಿ ನಾವೆಲ್ಲ ತಲ್ಲೀನರಾಗಿರ್ತೀವಿ. ಅರೆ ಬುಕ್ ಓದಿ ಅಂದರೆ ಕಷ್ಟ. ನಾವು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡೋರು ಬುಕ್ ಓದಿದ್ದೀವಿ ಅಂದರೆ ಅದು ಸ್ವಲ್ಪ ಕಷ್ಟ. ಒಂದು ಕಡೆ ಕೂತ್ಕೊಂಡು ಪ್ರಭು ಹೇಳಿ ಪ್ರಭು ಏನು ಮಾಡಬೇಕಾಯ್ತು, ಬೆಳಿಗ್ಗೆ 5 ಗಂಟೆ ಬಂದು ಮಧ್ಯಾಹ್ನ 12 ಗಂಟೆವರೆಗೂ ನಿಮಗೆಲ್ಲ ಅಡುಗೆ ಮಾಡಿ ಪ್ರಸಾದ ಮಾಡಿ ಬಡಿಸಿ ಪಾತ್ರೆ ಎಲ್ಲ ತೊಳೆದು ಹೋಗ್ಬಿಡ್ತೀನಿ. ಆದರೆ ಒಂದು ಕಡೆ ಕೂತ್ಕೊಂಡು ಜಪ ಮಾಡಿ ಅಂತ ಮಾತ್ರ ಹೇಳಿ, 1 ಅವರ್ ಬುಕ್ ಓದಿ ಅಂತ ಮಾತ್ರ ಹೇಳಿ. ಯಾಕಂದರೆ ಅದೇ ಸ್ವಲ್ಪ ಕಷ್ಟ. ಸಾಮಾನ್ಯವಾಗಿ ಇದು ಸ್ವಲ್ಪ ಕಷ್ಟ. ಯಾಕಂದರೆ ಒಂದು ಕಡೆ ಕೂತು ಜಪ ಮಾಡಬೇಕಂದ್ರೆ, ಪುಸ್ತಕವನ್ನು ಓದಬೇಕಂದ್ರೆ ತನುವಿನ ಜೊತೆಯಲ್ಲಿ ಮನವನ್ನು ಕೂಡ ಇಡಬೇಕು. ಏಕಾಗ್ರತೆ ಸ್ವಲ್ಪ ಕಷ್ಟ ನಮಗೆಲ್ಲ. ಸೇವೆ ಮಾಡೋದ್ರಲ್ಲಿ ಚೆನ್ನಾಗಿ ದೈಹಿಕವಾಗಿ ನಾವು ಸೇವೆಯನ್ನು ಮಾಡ್ಬೋದು. ಆದರೆ ಜಪ ಮಾಡಬೇಕಂದ್ರೆ, ಮಂತ್ರ ಹೇಳ್ಬೇಕಂದ್ರೆ ಮತ್ತು ಮನಸ್ಸನ್ನು ಇಡಬೇಕು. ಸಮಸ್ಯೆ ಏನಂದ್ರೆ ಮನಸ್ಸು. ಹಾಗಾಗಿ ಪುಸ್ತಕ ಓದೋದು ಸ್ವಲ್ಪ ಏನಂದರೆ ಕಷ್ಟ ಆಗುತ್ತೆ. ಇಲ್ಲಿ ಯಾರಿಗಾದರೂ ಕೂಡ ಪ್ರಭು ನೀವು ಹೇಳಿದ ಸೇವೆ ಎಲ್ಲ ಮಾಡ್ತೀನಿ, ಆದರೆ ಬುಕ್ ಓದೋದಂದರೆ ನನಗೆ ಸ್ವಲ್ಪ ಆಗಲ್ಲ, ಬುಕ್ ಓದೋದಂದರೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಅದಂದರೆ ನಿದ್ದೆ ಬಂದ್ಬಿಡುತ್ತೆ ಅಂತ ಯಾರಾದರೂ ಇಲ್ಲಿದ್ರೆ ಕೈ ಎತ್ತಿ ನೋಡೋಣ. ಹೇಳಿ, ಪರವಾಗಿಲ್ಲ, ನಾನೇ ಇದ್ದೀನಿ, ನಾನೇ ಓಕೆ. ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಪರಿಸ್ಥಿತಿ ಇರುತ್ತಲ್ಲ. ಆದರೆ ಈ ಒಂದು ಅನುವಾದದಲ್ಲಿ ಭಾವಾರ್ಥದಲ್ಲಿ ಒಂದು ವಾರ್ನಿಂಗ್ ಇದೆ, ಇನ್ನೊಂದು ಎನ್ಕರೇಜ್ಮೆಂಟ್ ಇದೆ. ವಾರ್ನಿಂಗ್ ಏನಂತ ಹೇಳ್ತೀರಾ? ಏನು ವಾರ್ನಿಂಗ್ ಇದೆ? ಪತನವನ್ನು ಹೊಂದುತ್ತೀವಿ.
ಭಕ್ತಿ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಒಬ್ಬ ವ್ಯಕ್ತಿ ಪುಸ್ತಕಗಳನ್ನು ಓದಿಲ್ಲ ಅಂದರೆ ಅವನು ಪತನವನ್ನು ಹೊಂದುತ್ತಾನೆ. ಸರಿ, ಅಂದರೆ ಒಂದು ಎನ್ಕರೇಜ್ಮೆಂಟ್ ಇದೆ. ಅದೇನು? ಆದರೆ ನೀವು ಈ ಎಲ್ಲ ಲೀಲೆಗಳನ್ನು ಆಸ್ವಾದನೆ ಅಂದರೆ ನೀವು ಓದಿದ್ದೇ ಆದರೆ ಏನಾಗುತ್ತೆ ಗೊತ್ತಾ? ಯು ಆರ್ ಆಲ್ವೇಸ್ ಹ್ಯಾಪಿ. ನರ್ತಿಸ್ತೀರಾ, ಹಾಡ್ತೀರಾ, ಕುಣಿತೀರಾ. ಸೊ ನರ್ತನೆ ಮಾಡೋಕ್ಕೆ, ಹಾಡೋದಕ್ಕೆ, ಕುಣಿಯೋದಕ್ಕೆ ನಾವೆಲ್ಲ ಪಬ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಮನೆಯಲ್ಲೇ ಕುಣಿತಾ ಇರ್ಬೋದು, ಹೌದಲ್ಲ? ಅಂದರೆ ಒಂದು ವಾರ್ನಿಂಗು, ಇನ್ನೊಂದು ಎನ್ಕರೇಜ್ಮೆಂಟು. ಶ್ರೀ ರಾಧ ಮಾಧವ ಅಷ್ಟಸಖಿ ವೃಂದಕ್ಕೆ ಜಯ. ಯಾಕೆ ಅಂದರೆ ಒಂದು ಶಾಸ್ತ್ರದಲ್ಲಿ ಒಂದು ಉದಾಹರಣೆನೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಯಾಕೆ ಶಾಸ್ತ್ರಗಳನ್ನು ಓದಬೇಕು ಅಂತ. ಯ ಶಾಸ್ತ್ರವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನ ಪರಮಗತಿಂ. ಸಾಮಾನ್ಯವಾಗಿ ಶಾಸ್ತ್ರ ಹೇಳ್ತೆ, ಒಬ್ಬ ಹುಡುಗ ಆದವರು, ಒಬ್ಬ ಬ್ರಹ್ಮಚಾರಿ ಆದವನು ಅವನೇನು ಮಾಡಬೇಕು ಅಂದರೆ ಗುರುಕುಲಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಶಾಸ್ತ್ರೋಕ್ತವಾಗಿ ತನ್ನ ಕೆಲಸಗಳನ್ನು ಮಾಡಬೇಕು. ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ತನ್ನ ಜೀವನವನ್ನು ಅವನು ಮಾಡಬೇಕು. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡದೆ, ಶಾಸ್ತ್ರಗಳನ್ನು ಏನು ಮಾಡೋದಂದರೆ ಉಲ್ಲಂಘನೆ ಮಾಡಿ, ಅವುಗಳನ್ನು ಅಧ್ಯಯನ ಮಾಡದೆ ಮನಸ್ಸೋ ಇಚ್ಛೆ ಯಾರು ಕೆಲಸಗಳನ್ನು ಮಾಡ್ತಾರಲ್ವಾ ಅಂಥ ವ್ಯಕ್ತಿಗೆ ನಾ ಸುಖಂ ನಾ ಪರಮಗತಿ. ನಾವು ಯಾಕೆ ಕೆಲಸ ಮಾಡ್ತೀವಿ? ಕೆಲಸ ಯಾಕೆ ಮಾಡ್ತೀವಿ ಅಂದರೆ ಸುಖಕ್ಕಾಗಿ. ಹಣ ಬರುತ್ತೆ, ಆಮೇಲೆ ಸುಖಕ್ಕಾಗಿ ಕೆಲಸವನ್ನು ಮಾಡ್ತೀವಿ. ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ಶಾಸ್ತ್ರದ ಆಧಾರ ಇಲ್ಲ ಅಂದರೆ ಆ ಕೆಲಸ ಫಲ ಕೊಡಲ್ಲ. ಕೆಲಸ ಯಾವಾಗ ಫಲ ಕೊಡೋದಿಲ್ಲ ಅದರಿಂದ ನಿಮಗೆ ಸುಖ ಸಿಗಲ್ಲ. ಸುಖ ಇಲ್ಲ ಅಂದರೆ ಶಾಂತಿ ಇಲ್ಲ. ಶಾಂತಿ ಇಲ್ಲ ಅಂದರೆ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲಲ್ಲ, ಹೌದಲ್ಲ? ಇದಕ್ಕೆ ಸ್ವಲ್ಪ ಶಾಸ್ತ್ರೋಕ್ತವಾಗಿ ಕಷ್ಟ ಆಗ್ತಿದೆ. ಶಾಸ್ತ್ರ ಅಂದ್ರೆ ಕಷ್ಟ, ಹಾಗಾಗಿ ಇನ್ನೊಂದ್ಸರಿ ಬಿಡಿಸಿ ಹೇಳ್ತೀವಿ. ಈಗ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕು. ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ಬೇಕು? ಸ್ಕೂಲ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗಿದ್ದಾರೆ, ಸರಿನಾ? ಕಾಲೇಜ್ಗೆ ಹೋದ್ರು. ಕಾಲೇಜ್ಗೆ ಹೋಗಿದ ತಕ್ಷಣ ನಂತರ ಅದ್ಭುತವಾದಂತಹ ಒಂದು ಬಣ್ಣದ ಲೋಕ ಆದಂತಹ. ಇಲ್ಲೆಲ್ಲರೂ ಕಾಲೇಜ್ಗೆ ಹೋಗಿದ್ದೀರಲ್ಲ? ನಾನು ಕಾಲೇಜ್ಗೆ ಹೋಗಿದ್ದೆ. ಯಾರ್ಯಾರು ಕಾಲೇಜ್ಗೆ ಹೋಗಿದ್ದೀರಿ? ಇಲ್ಲಿ ಕಾಲೇಜ್ಗೆ, ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ಗೆ ಹೋಗ್ತೀನಿ. ಎಸ್, ಕಾಲೇಜ್ ಲೈಫಲ್ಲಿ ಅದರಲ್ಲೂ ಕೂಡ ಸ್ವಲ್ಪ ಇಂಜಿನಿಯರಿಂಗು, ಡಿಗ್ರಿ ಕಾಲೇಜ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಲೇಜ್ಗೆ ಹೋಗಿದ ತಕ್ಷಣ ಬಣ್ಣದ ಲೋಕ, ಒಂಥರ ಪ್ರೇಮ ಲೋಕ ಎಲ್ಲ ನೆನಪಾಗ್ಬಿಡ್ತಾರೆ ರವಿಚಂದ್ರನ್, ಸರಿನಾ? ಹೋಗ್ತೀವಿ, ನೋಡ್ತೀವಿ, ಜನಗಳು ಅದ್ಭುತ. ಕ್ಯಾಂಟೀನು ತುಂಬ ಚೆನ್ನಾಗಿದೆ. ಮನೆಯಲ್ಲೂ ಅಂತ ಊಟ ಎಲ್ಲ ಕ್ಯಾಂಟೀನಲ್ಲಿ ತುಂಬ ಚೆನ್ನಾಗಿರುತ್ತೆ. ಗ್ರೌಂಡು ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಫ್ರೆಂಡ್ಸು, ಅವ್ರ ಜೊತೆಲ್ಲ ಮೂವಿಗೆಲ್ಲ ಹೋಗ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಕಾಲೇಜ್ಗೆ ಹೋಗಿದ್ದೀವಿ, ಎಲ್ಲ ಅದ್ಭುತವಾಗಿದೆ. ತಿನ್ನೋದಿದೆ, ಜೊತೆಲಿ ಅವ್ರ ಜೊತೆ ಓಡಾಡೋದಿದೆ, ಪ್ರತಿಯೊಂದು ಇದೆ. ಹಾಗೆ ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಏನು ಮಾಡ್ತಾ ಇಲ್ಲ ಅಂದರೆ ಓದ್ತಾ ಇಲ್ಲ. ಅರ್ಥ ಆಯ್ತಾ? ಕಾಲೇಜ್ಗೆ ಹೋಗಿದೆ ಅಂತಕ್ಕೆ ಓದೋಕ್ಕೆ, ಅದ್ರ ಬಿಕ್ಕಿದೆಲ್ಲ ಚೆನ್ನಾಗೈತೆ, ಆದರೆ ಓದ್ತಾ ಇಲ್ಲ. ಎಕ್ಸಾಮ್ ಬಂತು, ಓದಿಲ್ಲ, ಏನಾಗುತ್ತೆ? ಫೇಲ್ ಆಗುತ್ತೆ. ಅದೇ ಪ್ರಕಾರವಾಗಿ ಇಸ್ಕಾನ್ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್, ಒಂದು ಕಾಲೇಜ್ ನಾವು ಬರ್ತಾ ಇದ್ದೀವಿ. ಹೆಂಗಿತ್ತು? ಅದ್ಭುತ. ಯಾರ ಮುಖ ನೋಡಿದ್ರು ತಿಲಕಗಳಿಂದ ಅಲಂಕೃತವಾಗಿ ಭೂಷಿತರಾಗಿ ಎಲ್ಲರೂ ಕೂಡ ಒಂದೊಂದು ಕೂಡ ಭೂಸುರರ ಹತ್ರ ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ಬಣ್ಣದ ಲೋಕ, ಭಗವಂತನ ಲೋಕ, ಭೂಲೋಕ, ವೈಕುಂಠ ಲೋಕ. ಪ್ರಸಾದ ಅದ್ಭುತವಾಗಿರುತ್ತೆ. ಇವತ್ತಂತೂ ಇನ್ನೂ ಅದ್ಭುತವಾಗಿರುತ್ತೆ. ಬಂದ್ವಿ, ಚೆನ್ನಾಗಿತ್ತು. ಪ್ರಸಾದ ಚೆನ್ನಾಗಿತ್ತು, ಮಾತುಕತೆ ಚೆನ್ನಾಗಿತ್ತು. ಆದರೆ ಯಾಕೆ ಬಂದ್ವಿ? ಭಾಗವತವನ್ನು ಓದಬೇಕು, ಅದನ್ನು ಸರಿಯಾಗಿ ನಾವು ಶ್ರವಣವನ್ನು ಮಾಡಬೇಕು, ಅದನ್ನು ಓದಿ ತಿಳ್ಕೊಂಡು ಹೋಗಬೇಕು. ಆದರೆ ಇಲ್ಲಿ ಬಂದು ನೀವು ಭಾಗವತವನ್ನು ಓದಿಲ್ಲ, ಭಗವದ್ಗೀತೆ ಓದಿಲ್ಲ, ಮನೆಗೆ ಹೋಗಿ ಅದನ್ನು ಅಧ್ಯಯನ ಮಾಡಿಲ್ಲ ಅಂದರೆ ಬಂದ್ವಿ, ಹೋದ್ವಿ. ಅದರಿಂದ ಏನಂದರೆ ಯಾವ ಪ್ರಕಾರವಾಗಿ ಶಾಲೆಯಲ್ಲಿ ಅವನಿಗೆ ಉನ್ನತಿ ಅಂದರೆ ತೇರ್ಗಡೆ ಅಂತ ಕರೀತಾರಲ್ಲ, ತೇರ್ಗಡೆ ರಿಸಲ್ಟ್ ಇರಲ್ವೋ ಅದೇ ಥರನಾಗಿ ಕೂಡ ಪುಸ್ತಕಗಳನ್ನು ಅಧ್ಯಯನ ಮಾಡಿಲ್ಲ ಅಂದರೆ ತೇರ್ಗಡೆ ಇಲ್ಲ. ಹಾಗಾಗಿ ಪ್ರಭುಪಾದರು ನಮಗೆ 4 ಮಾತನ್ನು ಹೇಳ್ತಾರೆ. ಆ 4 ಮಾತನ್ನು ಯಾವಾಗಲೂ ಕೂಡ ನೀವೇನು ಮಾಡಿ ಅಂದರೆ ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ? 1, ಬುಕ್ಸ್ ಆರ್ ದಿ ಬೇಸಿಸ್, ಪುಸ್ತಕಗಳೇ ಆಧಾರ. ಯಾಕಂದರೆ ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ, ಆಧ್ಯಾತ್ಮಿಕವಾದಂಥ ಪುಸ್ತಕಗಳಲ್ಲಿ ಏನಿದೆ ಅಂದರೆ
ಇನ್ಫಾರ್ಮೇಷನ್ ಇದೆ, ನಮ್ಗೆ ಎಷ್ಟೊಂದು ಗೊತ್ತೇ ಇಲ್ಲ. ಇವತ್ತಿನ ಮಕ್ಕಳಿಗೆ ಪಾಂಡವರು ಯಾರು ಗೊತ್ತಿಲ್ಲ, ಕೌರವರು ಯಾರು ಗೊತ್ತಿಲ್ಲ. ಯಾರಿಗೊಬ್ಬರು ಕೇಳಿದ್ರು ಪಾಂಡವರು ಯಾರು ಅಂದರೆ ಅವನು ಪಾಂಡವರು ಅಂದ ತಕ್ಷಣ ಅವನು ದುರ್ಯೋಧನ, ದುಶ್ಯಾಸನ ಹೀಗೆಲ್ಲ ಹೇಳ್ತಾ ಇದ್ರು. ಅಂದರೆ ಪಾಂಡವ್ರನ್ನ ಕೌರವರು ಮಾಡಿಬಿಟ್ಟು ಕೌರವ್ರನ್ನ ಪಾಂಡವರು ಇನ್ಫಾರ್ಮೇಷನ್ಸೇ ಇಲ್ಲ. ಎರಡನೇದಾಗಿ ಪ್ರಭುಪಾದರ ಪುಸ್ತಕದಲ್ಲಿ ಏನಿದೆ ಅಂದರೆ, ಮೊದಲನೇದಾಗಿ ಇನ್ಫಾರ್ಮೇಷನ್, ಎರಡನೇದಾಗಿ ಟ್ರಾನ್ಸ್ಫಾರ್ಮೇಷನ್. ಆ ಪುಸ್ತಕವನ್ನು ಓದಿದಾಗ ಹೃದಯದಲ್ಲಿ ಏನೋ ಒಂದು ರೀತಿ ಕ್ರಾಂತಿ, ಟ್ರಾನ್ಸ್ಫಾರ್ಮೇಷನ್. ಅದರಿಂದ ಏನಾಗುತ್ತಂದರೆ ಪ್ಯೂರಿಫಿಕೇಷನ್. ಯಾವಾಗ ಪುಸ್ತಕವನ್ನು ನೀವು ಓದ್ತೀರಲ್ವಾ, ಅದರಿಂದ ಏನಾಗುತ್ತಂದರೆ ಹೃದಯದಲ್ಲಿ ಒಂದು ಪರಿಶುದ್ಧತೆ ಆಗುತ್ತೆ. ಪರಿವರ್ತನೆಯ ನಂತರ ಪರಿಶುದ್ಧತೆ, ಅದೆಲ್ಲ ಆದಮೇಲೆ ಏನು ಸಿಗುತ್ತೆ? ಸ್ಯಾಟಿಸ್ಫ್ಯಾಕ್ಷನ್. ಅದೇನು ನಮ್ಗೇನು ಬೇಕು? ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸೊ ಇನ್ಫಾರ್ಮೇಷನ್ ಲೀಡ್ಸ್ ಟು ಟ್ರಾನ್ಸ್ಫಾರ್ಮೇಷನ್, ದಟ್ ಲೀಡ್ಸ್ ಟು ಪ್ಯೂರಿಫಿಕೇಷನ್, ದೆನ್ ವಿಲ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. ಎಲ್ರಿಗೂ ಅದೇ ಬೇಕಲ್ಲ, ಅದು ಪುಸ್ತಕಗಳಲ್ಲಿರುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆನ ಕೊಡ್ತೀನಿ. ಬುಕ್ಸ್ ಆರ್ ದಿ ಬೇಸಿಸ್. ಒಂದು ದೊಡ್ಡದಾದಂಥ ಬಂಗಲೆಯನ್ನು, ದೊಡ್ಡದಾದಂಥ ಕಟ್ಟಡವನ್ನು ಕಟ್ಟಬೇಕಂದ್ರೆ ಏನು ತುಂಬ ಮುಖ್ಯವಾಗಿರಬೇಕು? ಅಡಿಪಾಯ, ಫೌಂಡೇಶನ್. ಅದೇ ಥರನಾಗಿ ಭಕ್ತಿ ಸೇವೆಯಲ್ಲಿ ನಾವೆಷ್ಟೇ ಮುಂದೆ ಹೋಗಬೇಕು, ಸ್ಟ್ರಾಂಗ್ ಆಗಿರಬೇಕಂದ್ರೆ ಅದಕ್ಕೆ ಮೇಯ್ನ್ ಏನಂದರೆ ಬುಕ್ಸ್. ಹಾಗಾಗಿ ಬುಕ್ಸ್ ಆರ್ ದಿ ಬೇಸಿಸ್ ಅಂತ ಶ್ರೀಲ ಪ್ರಭುಪಾದರು ನಮಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಅದೇ ನಮಗೆ ಬೆನ್ನೆಲುಬು. ಸೊ ಒಟ್ಟಾರೆಯಾಗಿ ಇವತ್ತಿನ ಪ್ರವಚನ ಮುಗಿಯೋಷ್ಟರಲ್ಲಿ ನಿಮಗೆ ಒಂದು ವಿಚಾರ ಯಾವಾಗಲೂ ತಲೆಯಲ್ಲಿರಬೇಕಂದ್ರೆ, ಬುಕ್ಸ್ ವಿತರಣೆ ಮಾಡೋದು ಮಾತ್ರ ಅಲ್ಲ, ಪುಸ್ತಕವನ್ನು ಅಧ್ಯಯನವನ್ನು ಕೂಡ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಯಾವಾಗಲೂ ಅದು ವಿಚಾರವನ್ನೇ ಇರಬೇಕು. ಅದು ಇವತ್ತು ನಮ್ಮ ತರಗತಿಯ ಮೋಟೋ ಆ್ಯಂಡ್ ಟೇಕ್ ಅವೇ. ಓಕೆನಾ? ನೆಕ್ಸ್ಟ್ ಇನ್ನೊಂದು ವಿಚಾರ ಬರುತ್ತೆ. ಈವನ್ ಇಸ್ಕಾನಲ್ಲಿ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಏನಾಗುತ್ತದೆ, ಹಲವಾರು ಪುಸ್ತಕಗಳಿದೆ, ಲಕ್ಷಾಂತರ ಪುಸ್ತಕಗಳಿದೆ. ಆದರೆ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋ ಒಂದು ಗೊಂದಲ ಕೂಡ ಬರುತ್ತೆ. ಯಾಕಂದರೆ ಇದಕ್ಕೆ ಮುಂಚೆ ಎಷ್ಟೋ ಪುಸ್ತಕಗಳನ್ನು ನಾವು ಕೂಡ ಓದಿದ್ದೀವಿ. ಆದರೆ ಪ್ರಭುಪಾದರ ಪುಸ್ತಕವನ್ನು ಏನಂತ ಕರೀತಾರೆ ಅಂದರೆ, ತುಂಬ ಮುಖ್ಯವಾಗಿ ಪ್ರಭುಪಾದರ ಪುಸ್ತಕವನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ಇವಾಗ ನಾವು ಒಂದು ಊಟವನ್ನು ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಊಟ ಮಾಡಬೇಕಂದ್ರೆ ಮೇಯ್ನ್ ಡಿಶ್ ಏನಾಗಿರಬೇಕು? ಊಟ ಮಾಡಿದ್ರೆ ಏನು ತಿಂದ್ವಿ ಅಂತ ಹೇಳ್ತೀವಿ? ಅನ್ನ, ಸಾರು, ಮುದ್ದೆ, ಚಪಾತಿ, ಅದು ಮೇಯ್ನ್ ಊಟ. ಊಟ ಮಾಡಿದ್ರೆ ನಾನು ಸ್ವಲ್ಪ ಚಕ್ಲಿ ತಿಂದೆ, ಒಂದಿಷ್ಟು ಉಪ್ಪಿನಕಾಯಿ ತಿಂದೆ, ಒಂದಷ್ಟು ಉಪ್ಪು ತಿಂದೆ, ಮ್ಯಾಕ್ಸಿಮಮ್ ಪಲ್ಯ ತಿಂದೆ, ಅದು ಊಟ ಅಲ್ಲ, ಹೌದಲ್ವಾ? ಊಟ ಅಂದರೆ ಏನಂದರೆ ಮುಖ್ಯವಾಗಿ ಅನ್ನ, ಸಾರು, ಚಪಾತಿ, ಮುದ್ದೆ, ಇದು ಮೇಯ್ನ್ ಊಟ. ಅದು ನಮಗೆ ಶಕ್ತಿ ಕೊಡುವಂಥದ್ದು. ಅದೇ ಪ್ರಕಾರವಾಗಿ ಎಷ್ಟೋ ಹಲವಾರು ಪುಸ್ತಕಗಳಿದೆ. ಆದರೆ ಪ್ರಭುಪಾದರ ಪುಸ್ತಕ ಇದೆಯಲ್ಲ, ಅದು ಮೇಯ್ನ್ ಫುಡ್. ಅದು ಮುಖ್ಯವಾದಂತಹ ಆಹಾರ, ಶಕ್ತಿ ಕೊಡುವಂತಹ ಆಹಾರ. ಮಿಕ್ಕಿದೆಲ್ಲ ಹೋಗಬೇಕು ಸ್ವಲ್ಪ, ಆವಾಗ ಏನೋ ರುಚಿಗೆ ತಕ್ಕಷ್ಟು ಉಪ್ಪಿನಕಾಯಿ, ಉಪ್ಪು, ಸ್ವಲ್ಪ ಸ್ವೀಟ್ಸು, ಇದಕ್ಕಂತ ಅದು. ಆದರೆ ಮೇಯ್ನ್ ಫುಡ್ ಅಂದರೆ ಪ್ರಭುಪಾದರ ಪುಸ್ತಕಗಳು. ಯಾಕೆಂದರೆ ಇವತ್ತು ಪ್ರಪಂಚದಲ್ಲಿ ನಿಮಗೆಲ್ಲ ಕೂಡ ಗೊತ್ತಿದೆ, ಯಾರ್ಯಾರು ಒಂದು ಇಸ್ಕಾನ್ನ ಸಂಪರ್ಕಕ್ಕೆ ಬಂದಿದ್ದಾರೆ, ಯಾರ್ಯಾರಿಗೆ ಸಾಮಾನ್ಯವಾದಂತಹ ಜ್ಞಾನ ಇದೆಯಲ್ವಾ, ಅವ್ರಿಗೆ ಗೊತ್ತಿದೆ ಏನಂದರೆ ಪ್ರಭುಪಾದರ ಪುಸ್ತಕಗಳು ಪ್ರಪಂಚದಾದ್ಯಂತ ಕೋಟ್ಯಾಂತರ ಹಂತದಲ್ಲಿ ಏನಾಗಿದೆ, ಜನರು ಅದನ್ನು ಓದ್ತಾ ಇದ್ದಾರೆ. 80ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅದೇನಾಗಿದೆ, ಟ್ರಾನ್ಸ್ಲೇಷನ್ ಆಗಿದೆ. ಪ್ರಭುಪಾದರ ಖುದ್ದಾಗಿ 80ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಭುಪಾದರ ಪುಸ್ತಕಗಳನ್ನು ಪ್ರಭುಪಾದರು ಹೇಳ್ತಾರೆ, ಖುದ್ದಾಗಿ ಕೃಷ್ಣ ತನ್ನ ಕೈಯಲ್ಲಿ ಭಗವಂತ ಪ್ರಭುಪಾದರ ಪುಸ್ತಕಗಳನ್ನು ಬರೆಸಿದ್ದಾನೆ. ಇದು ತುಂಬ ತುಂಬ ವಿಶೇಷವಾಗಿರುವಂತಹ ವಿಷಯ. ಹಾಗಾಗಿ ಈ ಪ್ರಭುಪಾದರ ಪುಸ್ತಕಗಳನ್ನು ಇಡೀ ಪ್ರಪಂಚದಲ್ಲಿ ಒಂದು ಅಧ್ಯಯನ ಕೇಂದ್ರವನ್ನಾಗಿ, ಒಂದು PhD ಮಾಡಬೇಕು, ಒಂದು ದೊಡ್ಡ ದೊಡ್ಡ ಹಂತದ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕೂಡ ನೀವು ಇಡೀ ಪ್ರಪಂಚ ಎಲ್ಲೇ ಹೋಗಿ ಪ್ರಭುಪಾದರ ಪುಸ್ತಕಗಳನ್ನು ಏನು ಮಾಡ್ತಾ ಇದ್ದಾರೆ, ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆ ತೆರನಾಗಿ ನಾವು ಕೂಡ ಏನು ಮಾಡಬೇಕಂದ್ರೆ, ಇಂತಹ ಪ್ರಭುಪಾದರ ಪುಸ್ತಕಗಳನ್ನು ವಿತರಣೆ ಮಾತ್ರ ಅಲ್ಲ, ಅದರ ಮೊದಲು ಅಧ್ಯಯನ, ನಂತರ ವಿತರಣೆಯನ್ನು ನಾವು ಮಾಡಬೇಕು ಅನ್ನೋದು ವಿಚಾರ. ಇನ್ನು ಇವಾಗ ನಾನು ಏನು ಮಾಡ್ತೀನಿ, ಕೆಲವೊಂದು ಅನುಕೂಲಗಳನ್ನು ಹೇಳ್ತೀನಿ, ಅದಾದಮೇಲೆ ಇವತ್ತಿನ ಪ್ರವಚನ ಮುಗಿಯುತ್ತೆ. ಓಕೆನಾ? ಮೊದಲನೇದಾಗಿ ಪ್ರಭುಪಾದರ ಪುಸ್ತಕಗಳನ್ನು ನಾವು ಯಾವಾಗ ಓದ್ತೀವಲ್ವಾ, ನಮಗೇನು ಸಿಗುತ್ತೆ ಅಂದರೆ, ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಹೆಚ್ಚಿಗೆ ಆಗುತ್ತೆ. ಸಾಮಾನ್ಯವಾಗಿ ಭಕ್ತಿ ಸೇವೆಗೆ ಬಂದಾಗ ನಾವೆಲ್ಲರೂ ಕೂಡ ಒಂದು ಕೋಮಲವಾದಂತಹ ಶ್ರದ್ಧೆ, ಯಾರ್ಯಾರು ಪ್ರಾರಂಭದಲ್ಲಿ ಭಕ್ತಿ ಸೇವೆಗೆ ಬರ್ತಿರಲ್ಲ ಅವ್ರದ್ದೆಲ್ಲ ಕೋಮಲವಾದಂತಹ ಶ್ರದ್ಧೆ, ತುಂಬ ಕೋಮಲ ಹೃದಯದವರು. ಕೃಷ್ಣ ಅಂದ ತಕ್ಷಣ ಅವ್ರಿಗೆ ನಗು ಬರುತ್ತೆ, ಕೃಷ್ಣ ಅಂದ ತಕ್ಷಣ ಅವ್ರ ಹತ್ರ ಆನಂದ ಆಗುತ್ತೆ. ಎಲ್ಲ ಒಂಥರ ಭಕ್ತರನ್ನ ನೋಡಿದ ತಕ್ಷಣ ಇನ್ನೂ ಖುಷಿ ಆಗುತ್ತೆ.
ತಕ್ಷಣ ಏನಾಗುತ್ತೆ ಅಂದರೆ, ಹರೇ ಕೃಷ್ಣ, ಇಷ್ಟು ಕೋಮಲವಾದಂತಹ ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ನಾ ಏನು ಹೇಳಿದೆ, ಮೊದಲನೇದು ಅನುಕೂಲ ಏನಾಗುತ್ತೆ ಹೇಳಿ, ಏನು ಹೆಚ್ಚಿಗೆ ಆಗುತ್ತೆ? ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಮತ್ತೆ ನಂಬಿಕೆ. ನಾವೆಲ್ಲರೂ ಕೂಡ ನಂಬಿಕೆ ಉಳ್ಳವರೇ ಭಗವಂತನ ಮೇಲೆ. ಆದರೆ ಏನಾಗುತ್ತಂದ್ರೆ, ಯಾವಾಗ ಭಕ್ತಿ ಸೇವೆಗೆ ಬಂದು ತಿಲಕವನ್ನ ಇಟ್ಕೊಂಡು ಜಪ ಮಾಡೋಕ್ಕೆ ಶುರು ಮಾಡ್ತೀವಲ್ವಾ, ಆವಾಗ ಕೆಲವರು ಬರ್ತಾರೆ, ಆವಾಗ ಹೇಳ್ತಾರೆ, ಅರೆ ಏನಿದು ವ್ಯಕ್ತಿ ಚೇಂಜ್ ಆಗ್ಬಿಟ್ಟಿದ್ದಾನಲ್ಲ, ತಿಲಕ ಇಟ್ಕೊಂಡಿದ್ದೀರಾ, ಜಪ ಮಾಡ್ತಾ ಇದ್ದೀರಾ, ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ಹೌದಾ ಹೌದಾ ಭಗವದ್ಗೀತೆ ಓದ್ತಾ ಇದ್ದೀರಾ, ರಾಮಾಯಣ ಓದ್ತಾ ಇದ್ದೀರಾ, ಹಂಗಂದಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಭಗವದ್ಗೀತೆ ಇಟ್ಕೊಂಡ್ರೆ ಮನೇಲಿ ಹಾಗಾಗ್ಬಿಡುತ್ತೆ, ಮನೆಯಲ್ಲೇ ಯುದ್ಧ ಆಗ್ಬಿಡುತ್ತೆ. ಆಮೇಲೆ ಏನು ನೀವು ಕೃಷ್ಣ ಬೆಣ್ಣೆ ಕದ್ದ ಗೊತ್ತಿಲ್ವ ನಿಮಗೆ? ಕೃಷ್ಣ 16,108 ಜನ ಹತ್ರ ಅವರೆಲ್ಲ ಇದ್ರು ಗೊತ್ತಿಲ್ವ ನಿಮಗೆ? ಅವ್ರದ್ದೆಲ್ಲ ಜಪ ಮಾಡ್ತೀರಾ ನೀವೆಲ್ಲ. ಹಾಗಂದಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಇತ್ತಲ್ಲ, ಇಲ್ಲಿ ಏನು ಜೋರಾಗೆಲ್ಲ ಡ್ಯಾನ್ಸ್ ಆಡಿದ್ವಲ್ಲ, ಆಮೇಲೆ ನೆಕ್ಸ್ಟ್ ಸರಿ ಏನಾಗ್ತಾರೆ ತಿಲಕ್ ಸ್ವಲ್ಪ ಅಳಿಸೋಗುತ್ತೆ. ಆಮೇಲೆ ಸುಮ್ಮನೆ ಬರ್ತಾ ಇರ್ತೀವಿ, ಹಂಗೆ ಬರ್ತಾ ಇರ್ತಾರೆ, ತಿಲಕ್ ಇರಲ್ಲ ಅಷ್ಟೇ. ಆಮೇಲೆ ಏನಾಗ್ತಾರೆ ಜಪ ಮಾಡಲ್ಲ ಅಷ್ಟೇ, ಸುಮ್ಮನೆ ಬಂದ್ಬರುತ್ತೆ. ಆವಾಗ ಹರೇ ಕೃಷ್ಣ ಅಂತ ಇರ್ತೀವಿ, ಆಮೇಲೆ ಹಾಯ್ 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 ಅಂತ ಇರ್ತೀವಿ. ಅದು ಪ್ರಾರಂಭದಲ್ಲಿ ಹಾಗೆ ಆಗುತ್ತೆ. ಆದರೆ ಶ್ರೀಲ ಪ್ರಭುಪಾದರ ಪುಸ್ತಕದಲ್ಲಿ ಏನಿಟ್ಟಿದ್ದಾರೆ ಅಂದರೆ, ಭಗವಂತ ಅಂದರೆ ಯಾರು, ಅವನು ಯಾಕೆ ಭಗವಂತ, ಅವನಿಗೂ ನನಗೂ ಸಂಬಂಧ ಏನು, ಅವನ ಅದ್ಭುತವಾದಂತಹ ಲೀಲೆಗಳು ಎಷ್ಟು ಅಮೋಘವಾಗಿದೆ, ಎಷ್ಟು ಮಧುರವಾಗಿದೆ. ಆ ಲೀಲೆಗಳನ್ನು ಕೇಳೋ ಮಾತ್ರದಿಂದ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಆ ಲೀಲೆಗಳಲ್ಲಿ ಪಾಂಡವರು, ಪ್ರಹ್ಲಾದ್ ಮಹಾರಾಜು, ಇವರೆಲ್ಲ ಭಕ್ತರು ಕೂಡ ಎಷ್ಟೇ ಕಷ್ಟಗಳಿದ್ರೂ ಕೂಡ ಆ ಭಗವಂತ ಅವ್ರು ಬಂದು ಯಾವ ರೀತಿ ಕಾಪಾಡ್ದ ಅನ್ನುವಂಥ ಒಂದು ಶ್ರದ್ಧೆ ಇದೆಯಲ್ವಾ, ಆ ನಂಬಿಕೆಯನ್ನು ಯಾವಾಗ ಪ್ರಭುಪಾದರಿಗೆ ಇತ್ತಲ್ವಾ, ಅದನ್ನು ಕೇಳಿದ ತಕ್ಷಣ ಅವನಲ್ಲಿ ಶ್ರದ್ಧೆ ಜಾಸ್ತಿ ಆಗುತ್ತೆ, ನಂಬಿಕೆ ಜಾಸ್ತಿ ಆಗುತ್ತೆ. ಆವಾಗ ಯಾರೇ ಏನೇ ಡಿಸ್ಟ್ರಾಕ್ಟ್ ಮಾಡಿದ್ರು ಕೂಡ ಅವನು ಭಕ್ತಿ ಸೇವೆಯಲ್ಲಿ ವಿಚಲಿತ ಆಗೋದಿಲ್ಲ. ಯಾಕೆಂದ್ರೆ ಹೇಳಿದ್ನಲ್ಲ, ಪ್ರಭುಪಾದರ ಪುಸ್ತಕದಲ್ಲಿ ಇರೋದು ಅದು ಕೇವಲ ಇನ್ಫಾರ್ಮೇಶನ್ ಅಲ್ಲ, ಅದು ಟ್ರಾನ್ಸ್ಫಾರ್ಮೇಶನ್. ಹಾಗಾಗಿ ಶಾಸ್ತ್ರದಲ್ಲಿ ಯಾಕಂದರೆ ಪ್ರಭುಪಾದರಿಗೆ ಖುದ್ದಾಗಿ ಅಷ್ಟು ಶ್ರದ್ಧೆ ಇದೆ, ಭಗವಂತನಲ್ಲಿ ನಂಬಿಕೆ ಇದೆ. ಅದನ್ನು ಓದಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ಅದೇನಾಗುತ್ತೆ, ಪ್ರಾಪ್ತಿ ಆಗುತ್ತೆ ಅನ್ನೋದು ವಿಚಾರ. ಎರಡನೇದಾಗಿ ಭಕ್ತಿ ಸೇವೆಯಲ್ಲಿ ಒಬ್ಬ ವ್ಯಕ್ತಿಗೆ ದೃಢ ಸಂಕಲ್ಪ ಹೆಚ್ಚಿಗೆ ಆಗುತ್ತೆ. ಮೊದಲನೇದಾಗಿ ನಮಗೆ ಭಗವಂತನಲ್ಲಿ ನಂಬಿಕೆ ಅಥವಾ ದೃಢ ಸಂಕಲ್ಪ ಯಾವುದರಿಂದ ಸಿಗುತ್ತೆ ಅಂದರೆ, ಅವನ ಬಗ್ಗೆ ನಮಗೆ ಸ್ವಲ್ಪ ಆಕರ್ಷಣೆ ಇರಬೇಕು. ಯಾವಾಗ ಆಕರ್ಷಣೆ ಇರ್ತಲ್ಲ ಆವಾಗ ಡಿಟರ್ಮಿನೇಷನ್, ಅದಕ್ಕೆ ಹೇಳ್ತಾರೆ ಡೆಸ್ಪಿರೇಷನ್ ಇರಬೇಕು, ಡಿಟರ್ಮಿನೇಷನ್ ತಾನಾಗೆ ಬರುತ್ತೆ. ಡೆಸ್ಪಿರೇಷನ್ ಇಸ್ ದಿ ಮದರ್ ಆಫ್ ಡಿಟರ್ಮಿನೇಷನ್ ಅಂತ ಕರೀತಾರೆ. ಆ ಒಂದು ಕುತೂಹಲ, ಆ ಒಂದು ಕಾತರ ಕೃಷ್ಣನ ಮೇಲೆ, ಅದು ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ ಶಾಸ್ತ್ರಗಳನ್ನು ಓದಿದಾಗ ನಮಗೆ ಆ ಒಂದು ವಿಚಾರ ನಮಗೆ ತಿಳುವಳಿಕೆ ಬರುತ್ತೆ. ಯಾಕೆಂದರೆ ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ಎಷ್ಟೋ ಕಥೆಗಳನ್ನು ಓದಿರ್ತೀವಿ, ಎಷ್ಟೋ ಕಥೆಗಳನ್ನು ಓದಿದ್ದೀವಿ, ಎಷ್ಟೋ ಸಿನಿಮಾಗಳನ್ನು ನೋಡಿದ್ದೀವಿ, ಎಷ್ಟೆಷ್ಟೋ ಸಿನಿಮಾಗಳನ್ನು ಅನಾದಿಕರಿಂದ ನೋಡ್ತಾನೇ ಇದ್ದೀವಿ. ಆದರೆ ಒಂದೇ ದಿವಸನೂ ಕೂಡ ನಮಗೆ ತಿಲಕ ಇಟ್ಕೋಬೇಕು, ಭಕ್ತಿ ಮಾಡಬೇಕು, ಭಗವಂತನ ನಾಮ ಜಪ ಮಾಡಬೇಕು ಅಂತ ಅನಿಸಿಲ್ಲ. ಆದರೆ ಪ್ರಭುಪಾದರ ಪುಸ್ತಕಗಳಲ್ಲಿ ಏನಿದೆ ಅಂದರೆ, ಆ ಭಗವಂತನ ಮೇಲೆ ಅಪಾರವಾದಂಥ ನಂಬಿಕೆ, ಒಂದು ಸಂಕಲ್ಪ ಪ್ರಭುಪಾದರಿಗೆ ಇತ್ತಲ್ವಾ, ಅದು ಏನಾಗುತ್ತೆ ಅಂದರೆ ನಮ್ಮಲ್ಲಿ ಅದೇ ತೆರನಾದಂತಹ ಭಾವನೆಯನ್ನು ನಮಗದು ಕೊಡುತ್ತೆ. ಉದಾಹರಣೆಗೆ ಹೇಳ್ತಾರೆ, ತುಂಬ ವಿಶೇಷ ಪ್ರಭುಪಾದರ ಪುಸ್ತಕದಲ್ಲಿ ಏನು ಅಂದರೆ, ಎಷ್ಟೋ ಕಥೆಗಳನ್ನು ಕೇಳಿಸ್ಕೊಂಡಿದ್ದೀವಿ. ಪರೀಕ್ಷಿತ್ ಮಹಾರಾಜ್ದು, ಧ್ರುವ ಮಹಾರಾಜ್ದು, ಅಂಬರೀಷ್ ಮಹಾರಾಜ್ದು, ಪಾಂಡವರದು, ಕೌರವರದು, ದ್ರೌಪದಿದು, ಇವರೆಲ್ಲ ಕೇಳಿಸ್ಕೊತೀವಿ. ಇಷ್ಟೆಲ್ಲ ಕೇಳಿಸ್ಕೊಂಡ್ರೆ ಪ್ರಭುಪಾದರ ಭಾವಾರ್ಥದಲ್ಲಿ ಮಾತ್ರ ಒಂದೊಂದು ಕ್ಯಾರೆಕ್ಟರಲ್ಲಿ ಇರುವಂತಹ ಮುತ್ತುಗಳು, ಒಂದೊಂದು ಕ್ಯಾರೆಕ್ಟರಲ್ಲಿ ನಮ್ಮ ಜೀವನಕ್ಕೆ ಇರುವಂತಹ ಅಳವಡಿಕೆಗಳನ್ನು ತುಂಬ ಚೆನ್ನಾಗಿ ಪ್ರಭುಪಾದರು ಮೂಡಿಸ್ತಾರೆ. ಅದು ತುಂಬ ಮುಖ್ಯವಾದಂಥ ವಿಷಯ. ಆಮೇಲೆ ಮೂರನೇದಾಗಿ ಇದೇ ಒಂದು ವಿಚಾರ, ದೃಢ ಸಂಕಲ್ಪದ ವಿಚಾರ, ಇನ್ನೊಂದು ಪಾಯಿಂಟನ್ನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಏನು ಬರುತ್ತೆ, ಪ್ರಭುಪಾದ ಪುಸ್ತಕ ಓದಿದ್ರೆ ಶ್ರದ್ಧೆ ಮತ್ತೆ ನಂಬಿಕೆ. ಎರಡನೇದಾಗಿ
ಎರಡನೇದಾಗಿ ದೃಢ ಸಂಕಲ್ಪ, ಡಿಟರ್ಮಿನೇಷನ್. ಓಕೆನಾ? ಮೂರನೇದಾಗಿ ಜಪ ಮಾಡೋದ್ರಲ್ಲಿ ನಮಗೆ ಆಸಕ್ತಿ ಹೆಚ್ಚಿಗೆ ಬರುತ್ತೆ. ಪುಸ್ತಕ ಓದೋದ್ರಿಂದ ಜಪದಲ್ಲಿ ಆಸಕ್ತಿ ಹೆಚ್ಚಿಗೆ. ಯಾವ ರೀತಿ ಅಂದರೆ, ಪ್ರಭುಪಾದರ ಯಾವುದೇ ಭಾವಾರ್ಥವನ್ನು ನೀವು ಓದಿ, ಅದು ಭಗವದ್ಗೀತೆ ತಗೊಳ್ಳಿ, ಭಾಗವತ ತಗೊಳ್ಳಿ, ಚೈತನ್ಯ ಚರಿತಾಮೃತ ತಗೊಳ್ಳಿ, ಎಲ್ಲಾದರೂ ಕೂಡ ಪ್ರಭುಪಾದರ ಭಾವಾರ್ಥದಲ್ಲಿ ಏನಿರ್ತಂದರೆ ಭಗವಂತನ ಪವಿತ್ರ ನಾಮದ ಮಹತ್ವವನ್ನು ಅವರು ಹೇಳಿರ್ತಾರೆ. ಯಾಕಂದರೆ ಭಗವಂತನ ನಾಮ ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಅಂತ ಹೇಳೋದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಭಗವಂತನ ನಾಮ ಅಷ್ಟೊಂದು ಸುಲಭವಾದದ್ದಲ್ಲ, ಅದು ತುಂಬ ತುಂಬ ಮೌಲ್ಯವಾದದ್ದು, ಮಹತ್ವವಾದದ್ದು. ಅದರ ಮಹಿಮೆಗಳನ್ನು, ಮಹತ್ವವನ್ನು ಪ್ರಭುಪಾದರ ಭಾವಾರ್ಥದಲ್ಲಿ ಪ್ರತಿ ಸರಿ ಹೇಳ್ತಾನೇ ಇರ್ತಾರೆ. ಹೇಳ್ತಾ 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 ನಮ್ಮಲ್ಲಿ ಭಗವಂತನ ಮೇಲೆ, ಅವನ ನಾಮವನ್ನು ಜಪ ಮಾಡೋಕ್ಕೆ ಏನಾಗುತ್ತೆ, ಆಸಕ್ತಿ ತಂತಾನಾಗೆ ಬರಂಗೆ ಮಾಡ್ತಾನೆ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಯಾವ ಥರ ಇದು ಅಂದರೆ, ನಾನು ಚಿಕ್ಕ ಹುಡುಗ ಆದಾಗಿಂದ ಇವಾಗಲೂ ಕೂಡ ಟಿ ವಿಯಲ್ಲಿ ಒಂದೇ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ. ಲೈಫ್ ಬಾಯ್ದು ಮತ್ತು ಕೋಲ್ಗೇಟು. ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಂತ ಆವಾಗಿಂದ ಇವಾಗವರೆಗೂ ಬರ್ತಾನೇ ಐತೆ. ಏನು ಪ್ರತಿ ಸರಿ ಬಂದಿದೆ. ಕೋಲ್ಗೇಟ್ ಒಂದು ಸರಿ ಹೇಳಿದ್ರೆ ಸಾಕಲ್ವಾ? ಬೆಳಗ್ಗೆ ಎದ್ದರೆ ನಮ್ಗೆ ಏನು ನೆನಪಾಗುತ್ತೆ ಅಂದರೆ ಕೋಲ್ಗೇಟು, ಲೈಫ್ ಬಾಯ್ ಆಟೋಮೆಟಿಕಾಗಿ ನೆನಪಾಗುತ್ತೆ. ಯಾಕಂದರೆ ಅಡ್ವರ್ಟೈಸ್ಮೆಂಟ್, ಆ ಅಡ್ವರ್ಟೈಸ್ಮೆಂಟ್ ಮಾಡಿ 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 ಫೇರ್ ಆ್ಯಂಡ್ ಲವ್ಲಿನ ಆಟೋಮೆಟಿಕಾಗಿ ಹೋಗುತ್ತೆ, ಕೋಲ್ಗೇಟ್ ಆಟೋಮೆಟಿಕಾಗಿ ಹೋಗುತ್ತೆ, ಸೋಪ್ ಆಟೋಮೆಟಿಕಾಗಿ ಹೋಗುತ್ತೆ. ಅದೇ ಥರನಾಗಿ ಪ್ರಭುಪಾದರು ಹರಿನಾಮವನ್ನು ಆಧ್ಯಾತ್ಮಿಕವಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿ 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 ನಮಗಂತೂ ಏನಾಗಬೇಕಂದ್ರೆ ಭಗವಂತನ ನಾಮ ಸ್ಮರಣೆ ಮಾಡಬೇಕು. ಆ ತೆರನಾಗಿ ಏನು ಮಾಡಿದ್ದಾರೆ ಪ್ರಭುಪಾದರು, ನಮಗೆ ಅವರ ಪುಸ್ತಕಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಟ್ಟ ಕಡೆಯದಾಗಿ ಮನುಷ್ಯ ಜನ್ಮದಲ್ಲಿ ಅಂತೆ ನಾರಾಯಣ ಸ್ಮೃತಿ ಬರಬೇಕಂದ್ರೆ ಭಗವಂತನ ನಾಮ ಸದಾ ಜಪ ಮಾಡಬೇಕಲ್ವಾ? ಕಲಿಯುಗದಲ್ಲಿ ಯುಗಧರ್ಮ ಯಾವುದು? ಹರಿನಾಮ ಸಂಕೀರ್ತನ. ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ ಅನ್ನೋದನ್ನ ಪ್ರಭುಪಾದರು ಪುಸ್ತಕ ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಓಕೆನಾ? ನಾಲ್ಕನೇದಾಗಿ, ಆಧ್ಯಾತ್ಮಿಕ ತತ್ವಗಳನ್ನು ತುಂಬ ಸರಳವಾಗಿ ಅರ್ಥೈಸುವಿಕೆ ಎಲ್ಲಿದೆ ಅಂದರೆ ಪ್ರಭುಪಾದರ ಪುಸ್ತಕದಲ್ಲಿ. ಎಷ್ಟೋ ಪುಸ್ತಕಗಳನ್ನು ಓದಿದ್ದೀನಿ, ಎಷ್ಟೋ ಆಚಾರ್ಯರ ಪುಸ್ತಕಗಳನ್ನು, ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಬೇರೆ. ಇವಾಗಂತೂ ಪುಸ್ತಕಗಳು ಎಲ್ಲರೂ ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಶುರು ಮಾಡ್ತಾರೆ ಅಂದರೆ ಅದೊಂಥರ ಜಿಲೇಬಿ ಇದ್ದಂಗೆ. ಜಿಲೇಬಿ ಹಾಕ್ಬೇಕಂದ್ರೆ ಹೀಗೆ 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 ಹಾಕ್ಬಿಟ್ಟು ಅದೆಲ್ಲೂ ಶುರುವಾಗಿ ಅದೆಲ್ಲ ಎಂಡಾಗಿ ಏನಾಯ್ತೋ ಗೊತ್ತಿಲ್ಲ. ಒಂದು ಉದಾಹರಣೆಗೆ ಯಾವುದೋ ಒಂದು ಪುಸ್ತಕ ಓದ್ತಾ ಇದ್ದೆ. ಪುಸ್ತಕ ಓದ್ಬೇಕಾದ್ರೆ ಪ್ರಾರಂಭ ಹೆಂಗಿತ್ತಂದರೆ, ನೀನು ಆತ್ಮ, ಪರಮಾತ್ಮ ಬೇರೆ ಅಂತ ಇತ್ತು. ಓಕೆ, ಕರೆಕ್ಟ್ ಇದೆ ಅಂದ್ಕೊಂಡೆ. ಆಮೇಲೆ ನೀನು ಆತ್ಮ, ನೀನು ಪರಮಾತ್ಮ ಅಂದರು. ಕನ್ಫ್ಯೂಷನ್ ಆಗೋಯ್ತು. ಆಮೇಲೆ ಹೇಳಿದ್ರು ಭಗವಂತನಿಗೆ ರೂಪ ಇಲ್ಲ, ಅವನು ಕಣ್ಣು ಕಾಣಲ್ಲ ಅಂತ ಓದಿದ್ರು. ಸರಿ ಇದೆ ಅಂದ್ಕೊಂಡೆ, ಹೌದಾ? ಹಾಗೆ ಆಮೇಲೆ ಅಂದರು ಭಗವಂತನಿಗೆ ರೂಪ ಇಲ್ಲ, ಅವನ ಕಣ್ಣು ಕಾಣಲ್ಲ, ಆದರೆ ನೀನು ಕಾಣಬಹುದು ಅಂತ ಹೇಳಿದ್ರು. ಕನ್ಫ್ಯೂಷನ್ ಆಗೋಯ್ತು. ಆಮೇಲೆ ಹೇಳಿದ್ರು ಅದು ಯಾವುದೂ ಅಲ್ಲ, ಆತ್ಮ ನೀನೇ, ಪರಮಾತ್ಮ ನೀನೇ, ಭಗವಂತ ನೀನೇ, ಎಲ್ಲವೂ ನಿನ್ನಲ್ಲೇ ಇದೆ, ನೀನೇ ಭಗವಂತ ಅಂದರು. ಈ ಥರ ಆಧ್ಯಾತ್ಮಿಕ ವಿಚಾರವನ್ನು ಅಲ್ಲಿ ತೆಗೆದು ಇಲ್ಲಿ ತೆಗೆದು ಜಿಲೇಬಿ ಥರ ಹೀಗೋಗಿ ಹಾಗೋಗಿ ಹಾಗೋಗಿ ಎಲ್ಲಿಗೆ ಹೋದ್ನಿ ಅಂತ ನನಗೆ ಗೊತ್ತಾಗಿಲ್ಲ. ಆಮೇಲೆ ನಾನು ಭಗವಂತನ ಅಂತ ನಾನು ಡೌಟ್ ಆಗುತ್ತೆ. ಆದರೆ ಪ್ರಭುಪಾದರು ಎಷ್ಟು ಸರಳವಾಗಿ ನಾನು ಆತ್ಮ, ಭಗವಂತ ಪರಮಾತ್ಮ ಅನ್ನೋದನ್ನು ಎಷ್ಟು ಚೆನ್ನಾಗಿ ತಿಳುವಳಿಕೆ ಕೊಟ್ಟರು ಅಂದರೆ, ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟರು. ಒಂದು ಮರ ಇದೆ, ಆ ಮರದಲ್ಲಿ 2 ಹಕ್ಕಿ ಇದೆ. ಸರಿನಾ? ಒಂದು ಮರ ಇದೆ, ಮರದಲ್ಲಿ 2 ಹಕ್ಕಿ ಇದೆ, ಅದು ಸರಿ ಇದೆ. ಆ ಮರ ಏನು ಗೊತ್ತಾ, ಈ ದೇಹ. ಆ ಮರದಲ್ಲಿ 2 ಹಕ್ಕಿ ಇದೆ. ಒಂದು ಹಕ್ಕಿ ಏನು ಮಾಡ್ತಾ ಇದೆ, ಸುಮ್ಮನೆ ಕೂತು ಎಲ್ಲವನ್ನು ಕೂಡ ನೋಡ್ತಾ ಇದೆ. ಇನ್ನೊಂದು ಹಕ್ಕಿ ಏನು ಮಾಡ್ತಾ ಗೊತ್ತಾ, ಈ ಕೊಂಬೆಯಿಂದ ಆ ಕೊಂಬೆಗೆ, ಆ ಕೊಂಬೆಯಿಂದ ಈ ಕೊಂಬೆಗೆ, ಅಲ್ಲಿರುವಂಥ ಹಣ್ಣನ್ನು ತಿಂತ, ಇಲ್ಲಿರುವಂಥ ಹಣ್ಣನ್ನು ತಿಂತ, ಜೊತೆಯಲ್ಲಿ ಅವ್ರ ಜೊತೆ ಒಂದು ಸಂಗಾತಿಯನ್ನು ಮಾಡ್ಕೊಳ್ತಾ, ಮಕ್ಕಳನ್ನು ಮಾಡ್ತಾ, ಇದೆಲ್ಲ ಮಾಡ್ತಾ ಇದೆ. ಆದರೆ ಇನ್ನೊಂದು ಹಕ್ಕಿ ಮಾತ್ರ ಹಾಗೆ ನೋಡ್ತಾ ಇದೆ. ಪ್ರಭುಪಾದರು ಹೇಳಿದ್ರು, ಈ ದೇಹ ಇದೆಯಲ್ಲ ಅದೊಂದು ಮರ. ಆ ಮರದ ಒಳಗಡೆ 2 ಹಕ್ಕಿ ಇದೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಇನ್ನೊಂದು ಆತ್ಮ ತನಗೆ ಇಚ್ಛೆ ಬಂದಂಗೆ ಎಲ್ಲ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಮಾಡ್ತಾ ಇಲ್ಲ ಆ್ಯಕ್ಟಿವಿಟೀಸ್, ಅದೆಲ್ಲ ಮಾಡ್ತಾ ಇದೆ. ಆದರೆ ಒಳಗಡೆ ಪರಮಾತ್ಮ ಹಾಗೆ ನೋಡ್ತಾ ಇದೆ. ಇಷ್ಟೇ ಕಂಡ್ರಪ್ಪ ಆತ್ಮಕ್ಕೂ ಪರಮಾತ್ಮಕ್ಕೂ ಇರೋ ವ್ಯತ್ಯಾಸ. ಅದನ್ನು ಅವರು ಆತ್ಮ, ಪರಮಾತ್ಮ, ನೀನು ಆತ್ಮ, ನೀನು ಪರಮಾತ್ಮ ಹಂಗಾಗಿ ಇದು ಜಿಲೇಬಿ. ಆದರೆ ಪ್ರಭುಪಾದರದ್ದು ಜಿಜ್ಞಾಸೆ. ಅರ್ಥ ಆಗ್ತಿದೆಯಲ್ಲ? ಈ ಥರನಾಗಿ ಪ್ರಭುಪಾದರ ಪುಸ್ತಕಗಳು ಅಷ್ಟೊಂದು ಸರಳವಾಗಿ ನಮ್ಗೆ ಏನು ಮಾಡಿದಂತೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ.
ಕೊನೆಯದಾಗಿ ಪ್ರಭುಪಾದರ ಪುಸ್ತಕಗಳಿಂದ ಏನು ಅನುಕೂಲ ಅಂದರೆ ನಮ್ಮ ಅನರ್ಥಗಳಿದೆಯಲ್ಲ ಅದು ದೂರ ಆಗುತ್ತೆ. ಯಾವ ಥರ ಅಂದರೆ ಇಲ್ಲಿ ಎಲ್ಲರೂ ಕೂಡ ಶಿಕ್ಷಾ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀರ. ಶಿಕ್ಷಾ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕಂದ್ರೆ ಶ್ರದ್ಧಾವನಿಂದ ಸೇವಕು, ಸೇವಕಿಂದ ಸಾಧಕು ಅಂದರೆ 1 ಮಾಲೆಯಿಂದ 4 ಮಾಲೆ, 4 ಮಾಲೆಯಿಂದ 8 ಮಾಲೆ ಮಾಡಬೇಕಂದ್ರೆ ಸ್ವಲ್ಪ ಪುಸ್ತಕಗಳನ್ನು ಓದಬೇಕು. ಯಾವಾಗ ಪುಸ್ತಕಗಳನ್ನು ಓದ್ತೀವಲ್ವಾ, ಪುಸ್ತಕಗಳನ್ನು ಓದ್ತಾ 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 ಏನಾಗುತ್ತಂದರೆ ಒಂದು 10 ವರ್ಷದಿಂದ ಬ್ಯಾಕ್ಗ್ರೌಂಡ್ ಬರೋಣ, ಒಂದು 20 ವರ್ಷದಿಂದ ಬರೋಣ. ನಾನು ಬಂದು 19 ವರ್ಷ ಆಯ್ತು ಕೃಷ್ಣ ಪ್ರೆಗ್ನೆಂಟ್. 20 ವರ್ಷದಿಂದ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ವಿ, ಏನೆಲ್ಲ ತಿಂತಾ ಇದ್ವಿ, ಎಲ್ಲೆಲ್ಲೆಲ್ಲ ತಿಂತಾ ಇದ್ವಿ, ಏನೇನೆಲ್ಲ ತಿಂತಾ ಇದ್ವಿ, ಎಲ್ಲ ಚಿಕನ್ ಕೌಂಟಿಯಿಂದ ಹಿಡಿದು ಎಲ್ಲ KFCಯಿಂದ ಹಿಡಿದು ಎಲ್ಲನೂ ಒಂದ್ಸಲ ಟ್ರಯಲ್ ಮಾಡಿರ್ತೀವಿ ಅವಾಗ, ಹೌದಲ್ಲ? ಜೊತೆಲಿ ಏನೇನೆಲ್ಲ ಪಿಕ್ಚರ್ಸ್ ಬೇಕು ಎಲ್ಲ ನೋಡಿರ್ತೀವಿ. ಆದರೆ ಪ್ರಭುಪಾದರ ಪುಸ್ತಕಗಳನ್ನು ಓದ್ತಾ 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 ಏನಾಗ್ತದೆ, ಒಬ್ಬ ವ್ಯಕ್ತಿ ಸಾತ್ವಿಕನಾಗ್ತಾನೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವುದು ಅರ್ಥ, ಯಾವುದು ಅನರ್ಥ, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಈ ಥರನಾಗಿ ಕ್ರಮೇಣವಾಗಿ ಏನಾಗುತ್ತೆ, ನಮ್ಮಲ್ಲಿ ಎಲ್ಲ ಅನರ್ಥಗಳು ದೂರ ಹೋಗುತ್ತೆ. ಅದು ಪ್ರಭುಪಾದರ ಪುಸ್ತಕದಲ್ಲಿರುವಂತಹ ಒಂದು ಅದ್ಭುತವಾದಂತಹ ವಿಷಯ. 6ನೇದಾಗಿ ಪ್ರಭುಪಾದರ ಪುಸ್ತಕಗಳು ಅಧಿಕೃತವಾಗಿರುವಂಥದ್ದು. ಪ್ರಭುಪಾದರ ಪುಸ್ತಕಗಳನ್ನು ರಚನೆ ಮಾಡುವಂಥ ಸಮಯದಲ್ಲಿ ಯಾವುದೇ ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಸೋಷಿಯಲ್ ಮೀಡಿಯಾ ಯಾವುದೂ ಇಲ್ಲ, ಹೌದಲ್ಲ? ಇವಾಗ ನಮ್ಗೆ ಏನಾದ್ರು ಬೇಕು ಅಂದರೆ ಒಂದು ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ಎಲ್ಲ ಶ್ಲೋಕ, ಎಲ್ಲ ಮತ್ತೊಂದೆಲ್ಲ ಬರ್ತಾರೆ. ಪ್ರಭುಪಾದರು ಪುಸ್ತಕಗಳನ್ನು ಬರೀಬೇಕಾದ್ರೆ ಅವ್ರು ಎಲ್ಲವನ್ನೂ ಕೂಡ ಅಧಿಕೃತವಾದಂತಹ ಹಿರಿಯರ, ಆಚಾರ್ಯರ, ಅವ್ರದ್ದೇನೆಲ್ಲ ಇತ್ತಲ್ಲ ಎಲ್ಲ ಆಚಾರ್ಯರ ಭಾಷ್ಯಗಳನ್ನು ಹಾಗೆ ಅವರು ಹೇಳ್ತಾ ಇದ್ರು. ನೀವು ನೋಡಿ, ಯಾವುದೇ ಪ್ರಭುಪಾದರ ಪುಸ್ತಕಗಳನ್ನು ನೀವು ಓದಿ, ಆ ಪ್ರಭುಪಾದರ ಪುಸ್ತಕದಲ್ಲಿ ಏನಿರುತ್ತೆ ಅಂದರೆ ಎಲ್ಲ ಉಪನಿಷತ್ತುಗಳು ಉದಾಹರಣೆ ಕೊಟ್ಟಿದೆ. ಈಶೋಪನಿಷತ್ತಿಂದ, ಶ್ವೇತಾಶ್ವತರ ಉಪನಿಷತ್ತಿಂದ, ಈ ಪ್ರಕಾರವಾಗಿ ಎಷ್ಟೋ ಉಪನಿಷತ್ತುಗಳಿಂದ, ಭಗವದ್ಗೀತೆಯಿಂದ, ಭಾಗವತದಿಂದ ಉಲ್ಲೇಖಗಳನ್ನು ಕೊಟ್ಟು 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 ಮತ್ತೆ ಪ್ರಭುಪಾದರು ಏನು ಮಾಡ್ತಾರೆ ಅಂದರೆ ಅವರ ಸ್ವಂತ ವ್ಯಾಖ್ಯಾನಗಳನ್ನು ಅವರು ಕೊಡೋದಿಲ್ಲ. ಅದಕ್ಕೆ ನಮ್ಮದು ಭಗವದ್ಗೀತೆಯನ್ನು ಏನಂತ ಕರೀತಾರೆ, ಭಗವದ್ಗೀತಾ ಯಥಾರೂಪ. ಹಾಗಾಗಿ ಏನು ಆಚಾರ್ಯರು ಹೇಳಿದ್ದಾರೋ ಅದೇ ವಿಚಾರವನ್ನು ಏನು ಮಾಡಿದ್ದಾರೆ, ನಮಗೆ ಪ್ರಭುಪಾದರು ಸರಳವಾದಂಥ ರೀತಿಯಲ್ಲಿ ಅವರು ನಮಗದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಅಧಿಕೃತವಾದಂತಹ ಗ್ರಂಥ. ಎಷ್ಟೋ ಸರಿ ಏನಾಗುತ್ತಂದರೆ ನಮಗೆ ಹಿರಿಯ ಆಚಾರ್ಯರ ಗ್ರಂಥಗಳನ್ನು, ಭಾಷ್ಯಗಳನ್ನು ಓದೋದು ತುಂಬ ಕಷ್ಟ. ಎಷ್ಟು ಕಷ್ಟ ಅಂದರೆ ಸ್ಟೋರಿ ಅಂತ ಕೇಳ್ಬೋದು, ಆದರೆ ತತ್ವಗಳನ್ನು ತುಂಬ ಕಷ್ಟ ಆಗುತ್ತದೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಉದಾಹರಣೆನೇ ಹೇಳ್ತಾರೆ. ಒಂದು ಮಗುಗೆ ಈಗ ಒಂದು ವರ್ಷ 2 ವರ್ಷ ಇರುವಂಥ ಮಗುಗೆ ನಾವು ನೇರವಾಗಿ ತುಂಬ ಕೆಲವೊಂದು ಆಹಾರಗಳನ್ನು ಕೊಡೋಕ್ಕಾಗಲ್ಲ, ಗಟ್ಟಿ ಪದಾರ್ಥಗಳನ್ನೆಲ್ಲ ತುಂಬ ಚೆನ್ನಾಗಿ ಕೊಡೋಕ್ಕಾಗಲ್ಲ ಅವ್ರಿಗೆಲ್ಲ. ಅದನ್ನು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡ್ತಾರೆ, ಇಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾರೆ. ಆ ಸ್ಮ್ಯಾಶ್ ಮಾಡಿ ಏನು ಮಾಡ್ತಾರೆ, ಕುಡಿಸ್ತಾರೆ. ಆವಾಗ ಅದು ಈಸಿಯಾಗಿ ಅದೇನಾಗುತ್ತೆ, ಜೀರ್ಣ ಆಗುತ್ತೆ. ಅದೇ ಪ್ರಕಾರವಾಗಿ ಶ್ರೀಲ ಪ್ರಭುಪಾದರು ಎಲ್ಲ ಆಚಾರ್ಯರ ಭಾಷ್ಯಗಳನ್ನು ತಗೊಂಡು ಕಷ್ಟವಾಗಿರುವಂಥದ್ದು ಎಲ್ಲವನ್ನು ಕೂಡ ತುಂಬ ಸರಳವನ್ನಾಗಿ ಮಾಡಿಕೊಂಡು ಅದನ್ನೇನು ಮಾಡಿದ್ದಾರೆ ಅಂದರೆ ನಾವು ಅದನ್ನು ನೀವು ನೋಡಿ, ಪ್ರಭುಪಾದರ ಪುಸ್ತಕಗಳನ್ನು ನೀವು ಓದಿ. ಯಾವಾಗ ನೀವು ಪ್ರಭುಪಾದರ ಪುಸ್ತಕವನ್ನು ಓದ್ತಿರಲ್ವಾ, ಅದು ಪುಸ್ತಕ ಓದ್ತಾ ಇದ್ದರೆ ಅದು ನನ್ನದೇ ಪುಸ್ತಕ, ಅದು ನನ್ನ ಬಗ್ಗೆನೇ ಇದೆ ವಿಚಾರ, ಅದು ನನಗೇ ಹೇಳ್ತಾ ಇದ್ರೆ ವಿಚಾರ ನನ್ನ ಹತ್ರ ಇರುತ್ತೆ. ಅದಕ್ಕೆ ಒಬ್ಬರು ಪ್ರಭುಪಾದರ ಡಿಸೈಪಲ್ ಹೇಳಿದ್ರು, ಪ್ರಭುಪಾದರ ಪುಸ್ತಕ ಎಲ್ಲ ಏನು ಅಂದರೆ ಅದೆಲ್ಲ ಲವ್ ಲೆಟರ್ಸ್ ಅಂತ. ಅದೆಲ್ಲ ಏನು ಹೇಳಿ, ಲವ್ ಲೆಟರ್ಸ್. ಯಾರಾದರೂ ತುಂಬ ಪ್ರೀತಿ ಪಾತ್ರ ಆದವರು ಇನ್ನೊಬ್ಬ ಪ್ರೀತಿ ಪಾತ್ರಗೆ ಬರೆಯುವಂತಹ ಒಂದು ಪತ್ರ ಇದೆಯಲ್ಲ, ಅದು ಪ್ರಭುಪಾದರ ಪುಸ್ತಕ. ಯಾಕಂದರೆ ಪ್ರಭುಪಾದರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನಮ್ಮನ್ನು ಪ್ರೀತಿ ಮಾಡೋದ್ರಿಂದ ನಮಗೆ ಏನು ಬೇಕು, ಏನು ಯೋಗಕ್ಷೇಮ, ನಾವೊಂದು ಲವ್ ಲೆಟರ್ ಬರಬೇಕಂದ್ರೆ ಯೋಗಕ್ಷೇಮ ಕೇಳ್ತೀವಲ್ಲ, ಹೀಗಿರಬೇಕು ಹಾಗಿರ್ಬೇಕಂತ ಪ್ರಭುಪಾದರು ಆ ತೆರನಾಗಿ ನಮಗೆ ಇಂಡಿವಿಜುವಲ್ ಸೋಲ್ಗೆ ಅವ್ರು ಏನು ಮಾಡಿದರೆ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಸರಳವಾದಂಥ ರೀತಿಯಲ್ಲಿ ಕೊಟ್ಟು ನಾವು ಅದನ್ನು ಅರ್ಥ ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ಏನಾಗ್ತಿದೆ, ನಮಗೆ ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ ಅನ್ನೋದು ತುಂಬ ತುಂಬ ಮುಖ್ಯವಾದಂಥ ವಿಷಯ ಇದು. ಇನ್ನು ಕೊನೆಯದಾಗಿ ಇದೊಂದೇ ಒಂದು ಪಾಯಿಂಟ್ ಹೇಳ್ತಾ ಇವತ್ತಿನ ಸೆಷನ್ ಮುಗೀತು. ಪ್ರಭುಪಾದರದು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ನೀವು ಯಾರಾದರೂ ಓದಿದರೆ ಇಡೀ ತತ್ವದ 50% ವಿಚಾರ ತುಂಬ ಸರಳವಾಗಿದೆ. ಆ ಪುಸ್ತಕ ಓದಂಥ ಪ್ರತಿಯೊಬ್ಬ ವ್ಯಕ್ತಿ, ಇನ್ಕ್ಲೂಡಿಂಗ್ ನಾನು ಕೂಡ, ಆ ಪುಸ್ತಕ ನನಗೇ ಹೇಳಿದ್ದಾರೆ. ನನಗೆ ಎಲ್ಲ ವಿಚಾರಗಳು ನನ್ನ ಜೊತೆನೇ ಪ್ರಭುಪಾದರು ಮಾತಾಡ್ತಾ ಇರುವಂಥ ಭಾಸ ನಮಗಾಗುತ್ತೆ. ಕೊನೆಯದಾಗಿ
ಪ್ರಭುಪಾದರ ಪುಸ್ತಕಗಳನ್ನು ಓದಿದ್ರೆ, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿದ್ರೆ ಏನಾಗುತ್ತಂದರೆ ತಾಪತ್ರಯೋನ್ಮೂಲನಂ. ತಾಪತ್ರಯ ಉನ್ಮೂಲನಂ. ತಾಪ ಅಂದರೆ ಏನು? ಕಷ್ಟ. ತ್ರಯ ಅಂದ್ರೆ ಏನು? 3. ಪ್ರತಿಯೊಬ್ಬ ವ್ಯಕ್ತಿಗೂ 3 ರೀತಿಯಾದಂಥ ಕಷ್ಟ ಇರುತ್ತೆ. ಯಾವುದು 3 ರೀತಿಯಾದಂಥ ಕಷ್ಟಗಳು? ಯಾವುದು? ಆದಿ ಭೌತಿಕ, ಆದಿ ದೈವಿಕ, ಆದಿ ಆಧ್ಯಾತ್ಮಿಕ. ಈ 3 ಕಷ್ಟ ಎಲ್ರಿಗೂ ಕಾಮನ್. ಆದಿ ಭೌತಿಕ ಅಂದರೆ ಇನ್ನೊಬ್ಬರಿಂದ ಬರುವಂಥ ಕಷ್ಟ. ಆದಿ ಭೌತಿಕ ಅಂದರೆ ಮತ್ತೊಬ್ಬರಿಂದ ಬರುವಂತಹ ಕಷ್ಟ. ಮತ್ತೊಬ್ಬರಿಂದ ಅಂದರೆ ಅಕ್ಕಪಕ್ಕದವರು, ಕೊಲೀಗ್ಸು, ಫ್ರೆಂಡ್ಸು, ಪಕ್ಕದ ಮನೆಯವರು, ರೋಡಲ್ಲಿ ಹೋಗ್ಬೇಕಂದ್ರೆ ಆ ಕಡೆ ಹೋಗೋರು, ಈ ಕಡೆ ಹೋಗೋರು. ಅದು ಯಾರು ಕಷ್ಟ ಕೊಡೋರು ಯಾರೂ ಇಲ್ಲ. ನಾನು ಕಾಡಿಗೆ ಹೋಗ್ತೀನಿ, ಅಲ್ಲಿ ಒಂದು ಯಾವುದೋ ಸೊಳ್ಳೆ ಬರೋದು, ನಾಯಿ ಬರೋದು, ಏನಾದ್ರು ಒಂದು ಕಷ್ಟ. ಇದು ಆದಿ ಭೌತಿಕ. ಇನ್ನು ಆದಿ ದೈವಿಕವಾದಂಥ ಕಷ್ಟ, ಪ್ರಕೃತಿಯಿಂದ ಬರುವಂತಹ ಕಷ್ಟಗಳು. ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಸುನಾಮಿ, ಇದೆಲ್ಲವೂ ಕೂಡ. 3ನೇದಾಗಿ ಏನಂದರೆ ಆದಿ ಆಧ್ಯಾತ್ಮಿಕ, ನಮ್ಮಿಂದ ನಮಗೆ ಬರುವಂಥ ಕಷ್ಟ. ನಮ್ಮಿಂದ ನಮ್ಗೆ ಹೇಗೆ ಕಷ್ಟ ಬರುತ್ತೆ? ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳಲ್ಲ. ಏನೋ ಜೀವನದಲ್ಲಿ ಕಳ್ಕೊಂಡ್ಬಿಟ್ಟಿರುತ್ತೆ. ಆ ಕಳ್ಕೊಂಡಿದ ತಕ್ಷಣ ಆ ಬಾಧೆ ಪಡ್ತಾ ಇರುತ್ತೆ. ಅದೇನು ಅಂತ ಇಂಪಾರ್ಟೆಂಟ್ ಏನಲ್ಲ. ಒಂದು ಎಕ್ಸಾಂಪಲ್, ಒಂದು ಮೊಬೈಲ್ ಕಳೆದೋಯ್ತು ಅಂತ ಅಂದ್ಕೊಳ್ಳಿ, ಆ ಬಾಧೆ ಹೆಂಗಿರುತ್ತೇಳಿ? ಮೊಬೈಲ್ ಕಿತ್ಕೊಂಡ್ಬಿಟ್ರು ಅಂದ್ಕೊಳ್ಳಿ, ಆ ಬಾಧೆ ಹೆಂಗಿರುತ್ತೇಳಿ? ಹೌದಲ್ವಾ? ಆದರೆ ಮೊಬೈಲ್ಗೂ ನಿನಗೂ ಏನಾದ್ರು ಸಂಬಂಧ ಐತೆ ಅಂದರೆ ಅಂಥದ್ದೇನಿಲ್ಲ. ನಾನೇನು ಪರ್ಮನೆಂಟಾಗಿ ಕಿತ್ಕೊಳ್ಳಲ್ಲಮ್ಮ, ಒಂದು ದಿವಸ ಅಷ್ಟೇ ಅಂತ ಹೇಳಿರ್ತೀವಿ. ಆದರೆ ಆ ಮನಸ್ಸು ಎಷ್ಟು ಬಾಧೆ ಕೊಡುತ್ತಲ್ವ? ಅದೇ ಥರನಾಗಿ ಯಾರೋ ತುಂಬ ಇಷ್ಟಪಟ್ಟಂಥ ವ್ಯಕ್ತಿ ದೂರ ಹೋದರು ಅಂದ್ಕೊಳ್ಳಿ, ಆದರೆ ಅದನ್ನು ನಾವು ಕಷ್ಟ ಸಹಿಸೋಕ್ಕಾಗಲ್ಲ. ಇದು ಆದಿ ಆಧ್ಯಾತ್ಮಿಕ. ಆದರೆ ಈ 3 ರೀತಿಯಾದಂತಹ ಕಷ್ಟಗಳು ಪುಸ್ತಕಗಳನ್ನು ಓದಿದ್ರೆ ತಾಪತ್ರಯೋನ್ಮೂಲನಂ ಎಲ್ಲ ದೂರ ಹೋಗ್ಬಿಡುತ್ತಂತೆ. ಇದು ಸ್ವಲ್ಪ ತುಂಬ ಆಶ್ಚರ್ಯ. ಇದು ಹೆಂಗೆ ಸಾಧ್ಯ? ಇಷ್ಟೆಲ್ಲ ಕಷ್ಟ ಐತೆ, ತಲೆ ತುಂಬ ಕಷ್ಟ ಐತೆ, ಇಷ್ಟೆಲ್ಲ ಕಷ್ಟ ಐತೆ, ಬುಕ್ ಓದಿದ ತಕ್ಷಣ ಕಷ್ಟ ಹೋಗ್ಬಿಡುತ್ತಾ ಅಂದರೆ, ಹಾಗಾದರೆ ಭಾಗವತಮು ಇದೆ, ಬುಕ್ ಮ್ಯಾರಥಾನ್ ಭಾಗವತಮ್ ತಗೊಂಡು ಭಗವದ್ಗೀತೆ ತಗೊಂಡು ಓದ್ಬಿಡ್ತೀವಿ. ಓದಿದ ತಕ್ಷಣ ಆದಿ ಭೌತಿಕ ಯಾರೂ ನನಗೆ ತೊಂದರೆ ಕೊಡಲ್ಲ, ನನಗೆ ಜ್ವರ ಬರಲ್ಲ, ನನಗೆ ನೆಗಡಿ ಬರಲ್ಲ, ನಾಯಿ ಬೊಗಳಲ್ಲ, ಅವ್ರು ನಿಂದನೆ ಮಾಡಲ್ಲ, ಏನು ಮಾಡಲ್ಲ. ನೆಕ್ಸ್ಟು ಇನ್ನು ಬೇರೆ ರೀತಿಯಾದಂಥ ಕಷ್ಟ. ಓಕೆ, ಈ ಪುಸ್ತಕ ಎಲ್ಲ ಓದ್ಬಿಟ್ಟು ನಾನು ಮಳೆಯಲ್ಲಿ ನೆನೆಯಲ್ಲ, ನನಗೆ ಮಳೆ ಬರಲ್ಲ, ಏನೂ ಆಗೋದಿಲ್ಲ. ಈ ಥರ ಎಲ್ಲ ಏನೂ ಆಗೋದಿಲ್ವಾ? ಅದನ್ನೇ ತಾನೇ ಹೇಳ್ತಾ ಇರೋದು ತಾಪತ್ರಯೋನ್ಮೂಲನಂ. ಅಂದರೆ ಈ ನೀವು ಪುಸ್ತಕ ಓದದೇ ಇರಿ, ಈ ಎಲ್ಲ ತಾಪತ್ರಯಗಳು ಬಂದೇ ಬರುತ್ತೆ. ಮತ್ತು ಪುಸ್ತಕ ಓದಿದ್ರೆ ಈ ತಾಪತ್ರಯಗಳಿಂದ ದೂರ ಹೋಗ್ತೀವಿ ಅಂತ ಹೇಳ್ತಾರೆ. ಅಂದರೆ ಅದೇನೆಂದರೆ ಈ ಎಲ್ಲ ಪ್ರಾಬ್ಲಮ್ಸ್ ಎಕ್ಸಿಸ್ಟ್, ಹಾಗೆ ಇರುತ್ತೆ, ಆದರೆ ಎಫೆಕ್ಟ್ ಆಗಲ್ಲ. ಇದು ಯಾವಾಗಲೂ ಎಕ್ಸಿಸ್ಟಿಂಗಲ್ಲೇ ಇರುತ್ತೆ, ಬಟ್ ದೇರ್ ಇಸ್ ನೋ ಎಫೆಕ್ಟ್. ಇದು ಹೆಂಗೆ ಅರ್ಥ ಮಾಡೋದು ಅಂದರೆ, ಮಳೆ ಬಂದೇ ಬರುತ್ತೆ, ಅರೆ ಕೊಡೆ ಇಟ್ಕೊಳ್ಳಿ. ಮಳೆ ಇದೆ, ಅರೆ ಮಳೆ ನಿಮಗೆ ಬೀಳುತ್ತಾ? ಮಳೆ ಇದೆ, ಆದರೆ ಅದರ ಎಫೆಕ್ಟ್ ನಿಮಗಿಲ್ಲ. ಯಾಕೆ ಹೇಳಿ? ಕೊಡೆ ಇಟ್ಕೊಂಡಿದ್ದೀರ. ಅದೇ ತೆರನಾಗಿ ಪ್ರಭುಪಾದರ ಪುಸ್ತಕಗಳಲ್ಲಿರುವಂಥ ಒಂದು ಅದ್ಭುತವಾದಂಥ ಒಂದು ವಿಷಯ ಏನು ಗೊತ್ತಾ? ಈ ಎಲ್ಲ ತಾಪತ್ರಯಗಳು ಕೂಡ ಯಾವಾಗಲೂ ಕೂಡ ಇದ್ದೇ ಇರುತ್ತೆ, ಆದರೆ ಅದರಿಂದ ಮೇಲೆ ಒಂದು ಮೆಚ್ಯೂರಿಟಿ ಅಂತ ಒಂದು ಇರುತ್ತೆ, ಒಂದು ಮೆಚ್ಯೂರ್ ಅಂತ ಇರುತ್ತೆ. ಅದು ಏನಾಗುತ್ತೆ ಅಂದರೆ ಅದರ ಎಫೆಕ್ಟ್ ನಮಗೆ ಬಾರದ ಹಾಗೆ ಅದು ನಮ್ಮನ್ನು ಏನಾಗುತ್ತೆ, ತಡೆಯುತ್ತೆ. ಯಾವಾಗ ನಾವು ಎಲ್ಲ ಕಷ್ಟಗಳನ್ನು, ಇವಾಗ ನಮ್ಮ ಮುಂದೆ ಕಷ್ಟ ಇದೆ ಅಂದ್ಕೊಳ್ಳಿ, ಕಣ್ಮುಂದೆ ಇದ್ದಾಗ ಏನಾಗುತ್ತೆ ಅಂದರೆ, ಇವಾಗ ನಾವು ಕೆಳಗಡೆ ಇದ್ದೀವಿ, ಇಲ್ಲಿರುವಂಥದ್ದು ಎಲ್ಲ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಮನೆ ದೊಡ್ಡದು, ಜನ ದೊಡ್ಡದು, ಎಲ್ಲ ಹತ್ರ ಇದೆ, ಎಲ್ಲ ದೊಡ್ಡದಾಗಿದೆ. ಆದರೆ ನೀವು ಒಂದು ಸರಿ ಏರೋಪ್ಲೇನಲ್ಲಿ ಮೇಲಕ್ಕೆ ಹೋಗಿ, ಏರೋಪ್ಲೇನಲ್ಲಿ ಮೇಲೆ ಹೋದಾಗ ದೊಡ್ಡ ದೊಡ್ಡ ಐಷಾರಾಮಿ ಬಿಲ್ಡಿಂಗ್ಸ್ ಎಲ್ಲ ಹೆಂಗೆ ಕಾಣಿಸುತ್ತೆ? ಇಷ್ಟಿಷ್ಟೇ ಕಾಣಿಸುತ್ತೆ. ದೊಡ್ಡ ದೊಡ್ಡ ಕೆರೆಗಳು, ನದಿಗಳು ಇಷ್ಟಿಷ್ಟೇ ಕಾಣಿಸುತ್ತೆ. ಅದೇ ನೀವು ಪಕ್ಕದಲ್ಲಿ ಕೂರಿಸ್ಬಿಟ್ರೆ ದೊಡ್ಡದಾಗಿರುತ್ತೆ, ಹೌದಲ್ವಾ? ಯಾವಾಗ ನಮ್ಮ ಪ್ರಜ್ಞೆ ಯಾವಾಗ ಮೆಚ್ಯೂರ್ ಆಗುತ್ತಲ್ಲ, ಉನ್ನತವಾದಂಥ ಹಂತಕ್ಕೆ ಹೋಗುತ್ತಲ್ವಾ, ಆವಾಗ ಎಲ್ಲ ಕಷ್ಟಗಳು ಏನಾಗುತ್ತಂದರೆ ಚಿಕ್ಕದಾಗುತ್ತೆ. ಅದನ್ನೇ ಹೇಳ್ತಾರೆ, ಎಲ್ಲ ಕಷ್ಟಗಳು, ಎಲ್ಲ ತಾಪ ಇದೆಯಲ್ಲ, ಆ ತಾಪನ ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿಯಾದಂತಹ ಪುಸ್ತಕಗಳನ್ನು ಅಧ್ಯಯನವನ್ನು ಮಾಡ್ತಾನಲ್ವಾ, ಆ ಎಲ್ಲವೂ ಕೂಡ ತಾಪ ಅವನಿಗೆ ಕೃಪಾ ಥರ ಕಾಣಿಸುತ್ತೆ. ಕೃಪಾ ಅಂದರೆ ಏನು ಗೊತ್ತಾ? ಭಗವಂತನ ಅನುಗ್ರಹ. ಎಲ್ಲ ಕಷ್ಟಗಳು ಭಗವಂತನ ಕರುಣೆ ಅಂತ ಅನಿಸುತ್ತೆ. ಈ ಒಂದು ಅನಾಲಜಿ, ಈ ಒಂದು ವಿಷಯ ಪ್ರಭುಪಾದರ ಪುಸ್ತಕಗಳನ್ನು ಓದೋವರೆಗೂ ಕೂಡ ನನ್ನ ಜೀವನದಲ್ಲಿ ಯಾವತ್ತೂ ಅರ್ಥ ಆಗಿರಲಿಲ್ಲ. ಯಾರಾದರೂ ಜೀವನದಲ್ಲಿ ಕಷ್ಟಗಳನ್ನು ಕರುಣೆ ಅಂತ ಹೇಳ್ಕೊಳ್ಳೋರು ಯಾರಾದರೂ ಇದ್ದೀವ ಇಲ್ಲಿ? ಹೌದು, ನಿಜವಾಗ್ಲೂ ಕೂಡ ಎಲ್ಲ ಕಷ್ಟಗಳು ಬಂದೇ ಬರುತ್ತೆ,
ಆದರೆ ಪ್ರಭುಪಾದರ ಪುಸ್ತಕಗಳನ್ನು ಯಾವಾಗ ಓದ್ತೀವಲ್ಲ ಆವಾಗ ಗೊತ್ತಾಗುತ್ತೆ ಈ ಎಲ್ಲ ಕಷ್ಟಗಳು ನನ್ನ ಕರ್ಮದ ಪ್ರತಿಕ್ರಿಯೆಗಳು. ಆದರೆ ಭಗವಂತ ಎಂಥ ಕೃಪಾಮಯಿ, ಎಂಥ ಕರುಣಾಳು ಅಂದರೆ ನಾನು ಮಾಡಿರುವಂತಹ ಪಾಪಗಳಿಗೆ ಎಷ್ಟು ಕಷ್ಟಪಡಬೇಕಾಗಿತ್ತು. ನಿಜವಾಗ್ಲೂ ಯೋಚನೆ ಮಾಡಿ, ನಾವು ಒಂದು ಸರಿ ಕಣ್ಣು ಮುಚ್ಚಿದ್ರೆ ಎಂತೆಂಥ ಪಾಪಗಳನ್ನು ಮಾಡಿದ್ದೀವಿ, ಎಂತೆಂಥ ಅಪರಾಧಗಳನ್ನು ಮಾಡಿದ್ದೀವಿ, ಎಷ್ಟು ಜನಕ್ಕೆ ಬೈಕೊಂಡಿರ್ತೀವಿ, ಎಷ್ಟು ಜನಕ್ಕೆ ಬೈದಿರ್ತೀವಿ. ಬೆಳಗ್ಗೆದ್ರೆ ಅದೇ ವಿಚಾರಗಳು, ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ರ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಏನಾರು ಅಟ್ಟೆ ಟೈಮಲ್ಲಿ ಏನಾರು ಪನಿಷ್ಮೆಂಟ್ ಏನಾರು ಕೊಟ್ಬಿಟ್ರೆ ಭಸ್ಮ ಆಗ್ಬಿಡ್ತೀವಲ್ಲ. ಹೌದಲ್ಲ, ಎಷ್ಟು ಜನಕ್ಕೆ ಬೈದಿದ್ದೀವಿ, ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಅಯ್ಯೋ ಅನ್ಸಿದ್ದೀವಿ. ನಾವೆಲ್ಲ ಒಳ್ಳೆಯವ್ರ ಥರನೇ ಇರ್ತೀವಿ, ಆದರೆ ನಿಜ ಒಳಗಡೆ ನಮಗೆ ಗೊತ್ತಿದೆ ತಾನೆ. ಹೌದಲ್ಲ, ಇದೆಲ್ಲದೂ ತಪ್ಪು ತಾನೆ. ಈ ಎಲ್ಲ ತಪ್ಪಿಗೂ ಪನಿಷ್ಮೆಂಟ್ ಬೇಕು ತಾನೆ. ಮಾಡಿರುವಂಥ ಎಲ್ಲ ತಪ್ಪಿಗೆ ಒಂದು ದಿನದ ತಪ್ಪಿಗೇನೇನೇ ನಿಜವಾಗ್ಲೂ 8 ಜನ್ಮಕ್ಕಾಗುವಷ್ಟು ಪನಿಷ್ಮೆಂಟ್ ಬೇಕು. ಅಂಥದ್ರಲ್ಲಿ ಹುಡ್ದಾಗಿಂದ ಮಾಡಿರೋ ತಪ್ಪಿಗೆ ಏನಾರು ಪನಿಷ್ಮೆಂಟ್ ಕೊಟ್ಬಿಟ್ರೆ ಕೊಡೋಕ್ಕೂ ಮುಂಚೆನೇ ಭಸ್ಮ. ಆದರೆ ಒಬ್ಬ ಭಕ್ತ ಮಾತ್ರ, ಪ್ರಭುಪಾದರ ಪುಸ್ತಕಗಳನ್ನು ಓದಂಥ ವ್ಯಕ್ತಿ ಮಾತ್ರ ಈ ಥರನಾಗಿ ಯೋಚನೆ ಮಾಡ್ತಾನೆ. ತತ್ತೇನು ಕಂಪಾಸು ಸಮೀಕ್ಷಮಾಣ ಭುಂಜಾನ್ಯವಾತ್ಮ ಕೃತಂ ವಿಭಾಗಂ ಹೃದ್ಭಾವ ಪೂರ್ವಿರ್ ವಿದದಾ ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸದಾಯ ಭಕ್. ಒಬ್ಬ ಭಕ್ತ ಅರ್ಥ ಮಾಡ್ತಾನೆ, ಭಗವಂತ ಈ ಎಲ್ಲ ಕಷ್ಟಗಳು ನನ್ನ ಕರ್ಮದ ಪ್ರತಿಕ್ರಿಯೆಗಳು. ಆದರೆ ಭಗವಂತ ನೀನು ಎಂಥ ಕರುಣಾಳು ಅಂದರೆ ನಾನು ನಿಜವಾಗ್ಲೂ ತುಂಬ ಕಷ್ಟಪಡಬೇಕಾಗಿತ್ತು. ಆದರೆ ಏನು ಹೇಳ್ತಾರಲ್ಲ, ಹೇಳ್ತಾರೆ ಕೊಡ್ಲಿಯಲ್ಲಿ ಹೋಗೋದು ಉಗ್ರಲ್ಲಿ ಹೊರಟೋಯ್ತು. ನಿಜವಾಗ್ಲೂ ಕೂಡ ನಮ್ಗೆ ಬರೋ ಕಷ್ಟಗಳು ಎಷ್ಟೋ ಇರಬೇಕಾಗಿತ್ತು. ಆದರೆ ಭಗವಂತ ನಿನ್ನ ಕೃಪೆಯಿಂದ ಇಷ್ಟೆಲ್ಲ ಹೊರಟೋಯ್ತಲ್ಲ. ಆದರೆ ಅದಕ್ಕೂ ಮುಂಚೆ ಈ ಆಧ್ಯಾತ್ಮಿಕವಾದಂಥ ಪುಸ್ತಕಗಳನ್ನು ನಾವು ಓದಿಲ್ಲ ಅಂದರೆ ಚಿಕ್ಕ ಕಷ್ಟನ ಇಷ್ಟು ಕಷ್ಟನ ಎದೆ ಮೇಲೆ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಯೋಚನೆ ಮಾಡ್ತಾ 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 ಅಮೂಲ್ಯವಾದಂಥ ಜೀವನವನ್ನು ವ್ಯರ್ಥ ಮಾಡಿಕೊಟ್ಟ ಕೋಟಿ ಕೋಟಿ ಲಕ್ಷ ಲಕ್ಷ ಜನಗಳನ್ನು ನಾವು ನೋಡ್ತಾ ಇದ್ದೀವಿ. ಹೌದಲ್ಲ, ಎಷ್ಟು ಜನ ಇವತ್ತಿನ ಪ್ರಪಂಚದಲ್ಲಿ ಎಷ್ಟು ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ, ಎಷ್ಟು ಜನ ಒಂಥರ ಏನಂತಾರೆ ಸ್ಟ್ರೆಸ್ಸಲ್ಲಿದ್ದಾರೆ. ಇವರೆಲ್ಲರೂ ಯಾವ ಕಾರಣ ಅಂದರೆ ನನಗೇನೋ ಕಷ್ಟ ಬಂತು, ಏನೋ ಕಷ್ಟ. ಆದರೆ ನಿಜವಾಗ್ಲೂ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಪಾಂಡವರಿಗೆ ಎಂಥ ಕಷ್ಟ ಬಂತು, ಪಾಂಡವರಿಗೆ ಎಂಥ ಕಷ್ಟ ಬಂತು, ಪ್ರಹ್ಲಾದರಿಗೆ ಎಂಥ ಕಷ್ಟ ಬಂತು, ದ್ರೌಪದಿಗೆ ಎಂಥ ಕಷ್ಟ ಬಂತು, ಕುಂತಿಗೆ ಎಂಥ ಕಷ್ಟ ಬಂತು, ಅಂಬರೀಷ್ ಮಹಾರಾಜ್ಗೆ ಎಂಥ ಕಷ್ಟ ಬಂತು. ಇವರೆಲ್ಲರಿಗೂ ಕೂಡ ಧ್ರುವಮಾರಿಗೆ ಎಷ್ಟೆಲ್ಲ ಕಷ್ಟ ಬಂತು. ಆದರೆ ಎಷ್ಟು ಕಷ್ಟಗಳು ಬಂದರೂ ಕೂಡ ಅವರು ಹೆಂಗೆ ಜೀವನದಲ್ಲಿ ಮುಂದೆ ಹೋದರು. ಎಷ್ಟೋ ಜನ ಆಧ್ಯಾತ್ಮಿಕವಾದಿಗಳು ಎಷ್ಟೋ ಪುಸ್ತಕಗಳನ್ನು ಬರೀತಾರೆ. ಎಲ್ಲ ಪುಸ್ತಕ ಟೈಟಲ್ ಗೊತ್ತಾ, ಹೌ ಟು ಬಿಕಮ್ ಸಕ್ಸಸ್, ಹೌ ಟು ಬಿಕಮ್ ಸಕ್ಸಸ್, ಹೌ ಟು ಬಿಕಮ್ ಸಕ್ಸಸ್. ಆದರೆ ಪ್ರಪಂಚದಲ್ಲಿ ಕೋಟಿ ಒಬ್ಬರೇ ಸಕ್ಸಸ್ ಆಗೋದು, ಮಿಕ್ಕವರೆಲ್ಲ ಕೂಡ ಫೇಲ್ಯೂರ್ ಆಗ್ತಾ ಇರ್ತಾರೆ. ಆದರೆ ಪ್ರಭುಪಾದರು ಒಬ್ಬರೇ ಬರ್ತಿದ್ದು ಹೌ ಟು ಬಿಕಮ್, ಹೌ ಟು ಮೇಕ್ ಫೇಲ್ಯೂರ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರಲ್ಲ. ಎಲ್ಲ ಫೇಲ್ಯೂರಲ್ಲೂ ಕೂಡ ಒಬ್ಬ ವ್ಯಕ್ತಿ ಹೆಂಗೆ ಸಕ್ಸಸ್ ಆಗಬೇಕಂತ ಹೇಳ್ಕೊಟ್ಟಂಥ ಒಬ್ಬ ವ್ಯಕ್ತಿ ಯಾರಂದ್ರೆ ಪ್ರಭುಪಾದ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ, ಪ್ರಭುಪಾದ್ ಬೃಹತ್ ಮೃದಂಗ ಕಿ. ಯಾಕೆ ಗೊತ್ತಾ, ಅದೇನೋ ಸುಮ್ಮನೆ ಆಗಿ ಹೇಳಿದ್ದೆಲ್ಲ. ಶ್ರೀಲ ಪ್ರಭುಪಾದ ಅಂತ ವ್ಯಕ್ತಿ ಅವರೊಬ್ಬರು ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ನೋಡಿ ಯಶಸ್ಸನ್ನು ಕಂಡವರು. ಪ್ರಭುಪಾದರಿ ಒಂದು ಆಧ್ಯಾತ್ಮಿಕ ಸಂಸ್ಥೆಯ ಪ್ರಾರಂಭವನ್ನು ತಮ್ಮ 27ನೇ ವಯಸ್ಸಿನಲ್ಲಿ ತಲೆಯಲ್ಲಿ ಬರುತ್ತೆ. ಪ್ರಾರಂಭವನ್ನು 40ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡ್ತಾರೆ. ಎಷ್ಟು ಕಷ್ಟ ಪಡ್ತಾರೆ ಇವೆಲ್ಲ ಯಾರು ಪ್ರಭುಪಾದ ಲೀಲಾಮೃತ ಅದು ನಿಮಗೆಲ್ಲ ಗೊತ್ತಿರುತ್ತೆ. ಅಷ್ಟು ಕಷ್ಟಪಟ್ಟು ಪ್ರಭುಪಾದರಿ ಈ ಒಂದು ಸಂಸ್ಥೆಯನ್ನು ತರಬೇಕಂದ್ರೆ ಸುಮಾರು 40 ವರ್ಷಗಳ ಕಾಲ ಸತತವಾದಂಥ ಸೋಲು 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 ಸೋಲು. ಎಲ್ಲಿ ಸೋಲು ಗೊತ್ತಾ, ನಮ್ಮ ದೇಶದಲ್ಲಿ ಸೋಲು. ಅವ್ರು ಸೋತಿದ್ದೆಲ್ಲಿ, ನಮ್ಮ ದೇಶದಲ್ಲಿ. ಎಷ್ಟು ಕಡೆ ಅವರು ಸಂಸ್ಥೆಗಳನ್ನು ಓಪನ್ ಮಾಡಿದ್ರು, ರಾಜಕೀಯ ಸಪೋರ್ಟ್ ಮಾಡಲ್ಲ, ಜನ ಸಪೋರ್ಟ್ ಮಾಡಲ್ಲ. ಯಾಕೆ ಗೊತ್ತಾ, ನಾವೆಲ್ಲ ಫಾಲೋವರ್ಸ್ ಆಫ್ ವೆಸ್ಟರ್ನ್, ಫಾಲೋವರ್ಸ್ ಆಫ್ ಅಮೇರಿಕಾ, ಫಾಲೋವರ್ಸ್ ಆಫ್ US. ನಮಗೇನೇ ಪ್ರಾಡಕ್ಟ್ ಬೇಕಂದ್ರೆ ಅದು ಫಾರಿನ್ ಪ್ರಾಡಕ್ಟ್ ಅಂತ ಫಸ್ಟ್ ನೋಡ್ತೀವಿ. ಹೌದಲ್ಲ, ಅಂಥ ಪರಿಸ್ಥಿತಿ ಆ ದಿನ 40 ವರ್ಷಗಳ ಕಾಲ ಸತತವಾದಂಥ ಸೋಲನ್ನು ಕಂಡು ಸೋತರು ಕೂಡ ನಾನು ಗೆದ್ದೇ ಗೆಲ್ತೀನಿ. ಯಾಕೆ ಗೊತ್ತಾ, ನನ್ನ ಹಿಂದೆ ನನ್ನ ಗುರು ಇದ್ದಾನೆ, ನನ್ನ ಹಿಂದೆ ಕೃಷ್ಣ ಇದ್ದಾನೆ. ನಮೇ ಭಕ್ತ ಪ್ರಣಶ್ಯತಿ, ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನನ್ನ ಭಕ್ತ ಯಾವತ್ತೂ ಸೋಲಲ್ಲ, ನಾಶ ಆಗಲ್ಲ ಅನ್ನೋದನ್ನು ದೃಢವಾಗಿ ನಂಬಿ ಶ್ರದ್ಧೆಯಿಂದ ಆಚರಿಸಿ ಅದನ್ನು ಸಾಧಿಸ್ತಂಥ ವ್ಯಕ್ತಿ ಶ್ರೀಲ ಪ್ರಭುಪಾದ. ಹಾಗಾಗಿ ಪ್ರಭುಪಾದರ ಪುಸ್ತಕವನ್ನು ನಾವು ಯಾವಾಗ ಓದ್ತೀವಲ್ವ, ಸೋತ್ರೆ ಹೇಗೆ ಗೆಲ್ತೀವಿ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ.
ಅದಕ್ಕೆ ಉದಾಹರಣೆ ಭಾಗವತ. ನಾವು ಯಾವಾಗ ಭಾಗವತವನ್ನು ಓದ್ತಿಲ್ಲ ಖಂಡಿತವಾಗ್ಲೂ ಕೂಡ ಅಷ್ಟು ದೊಡ್ಡದಾದಂತಹ ಸಾಕ್ಷಾತ್ಕಾರ ಅಲ್ಲ ಅಂದರೂ ಕೂಡ ಎಷ್ಟೋ ಸರಿ ಯಾರ್ಯಾರು ಇಲ್ಲಿ ಭಕ್ತರಿದ್ದೆ ಅವ್ರಿಗೆಲ್ಲ ಒಂದು ಅನುಭವ ಇದ್ದೇ ಇರುತ್ತೆ. ಎಷ್ಟೋ ಕಷ್ಟಗಳು ಬಂದಾಗ ಒಮ್ಮೆ ಪ್ರಭುಪಾದರ ಪುಸ್ತಕವನ್ನು ಓದಿದಾಗ ಎಷ್ಟೋ ಸಮಾಧಾನವಾದಂಥ ಹೃದಯಗಳು ಕೋಟಿ ಲಕ್ಷ ಇದೆ. ಅಟ್ಲೀಸ್ಟ್ ಈ ಥರ ಯಾರಿಗಾದ್ರೂ ಈ ಅನುಭವ ಆಗಿದೆ? ಪ್ರಭುಪಾದ ಬುಕ್ಸ್ ಇನಿಷಿಯೇಷನ್ ಆಗಿರೋರೆಲ್ಲರೂ ಕೂಡ ಬುಕ್ಸ್ ಓದಾಗ ಒಂದು ಸಮಾಧಾನ, ಒಂದು ಆನಂದ, ಒಂದು ಸೊಲ್ಯೂಷನ್ ಅಂತ ಯಾರಿಗಾದ್ರೂ ಸಿಕ್ಕಿದೆಯಾ? ಯಾರಿಗಾದ್ರೂ ಈ ಅನುಭವ ಆಗಿದೆ? ಸೊ ಅದರ ಅರ್ಥ ಏನು? ತಾಪತ್ರಯ ಮೂಲ. ನಮ್ಮ ಪ್ರಭುಪಾದರ ಪುಸ್ತಕವನ್ನು ಓದಿದ್ರೆ ತಾಪತ್ರಯಗಳು ಎಕ್ಸಿಸ್ಟ್ ಆಗಿರ್ತವೆ, ಬಟ್ ಅದರ ಎಫೆಕ್ಟ್ ನಮಗಿರೋದಿಲ್ಲ. ಆಮೇಲೆ ಆ ಎಲ್ಲ ತಾಪ ಅದು ಭಗವಂತನೇನು ಕೃಪಾ ಅಂತ ನಮಗೆ ಗೊತ್ತಾಗುತ್ತೆ. ಕೇವಲ ಪ್ರಭುಪಾದರ ಪುಸ್ತಕಗಳಿಂದ ಮಾತ್ರ ಇದು ನಮಗೆ ಅರ್ಥ ಆಗುತ್ತೆ. ಓಕೆನಾ? ಇಷ್ಟೆಲ್ಲ ಅನುಕೂಲ ಇರುವಂತಹ ಪ್ರಭುಪಾದರ ಪುಸ್ತಕಗಳನ್ನು ಇವಾಗ ನಾವು ಓದಬೇಕಾ ಓದಬಾರ್ದ? ಹೊಸ ವರ್ಷ ಬರ್ತಾ ಇದೆ ಅಲ್ವಾ? ಒಂದು ದೊಡ್ಡ ದೊಡ್ಡ ರೆವಲ್ಯೂಷನ್ಸು. ಹೊಸ ವರ್ಷ ಅಂದ ತಕ್ಷಣ ಹೊಸ ಡೈರಿ ಎಲ್ಲ ತಗೊಂಡು ಈ ವರ್ಷ ಹಿಂಗೆ ಮಾಡ್ಬಿಡ್ತೀನಿ, ಈ ವರ್ಷ ಹಾಗೆ ಮಾಡ್ತೀನಿ. ಅದು ಎಷ್ಟೋ ಡೈರಿಗಳು ತಗೊಂಡಿದ್ದುಂಟು, ಒಂದು ಪೇಜ್ ಬರ್ತಿದ್ದುಂಟು, ಆಮೇಲೆ ಅದು ಮೂಲೆಯಲ್ಲಿದ್ದುಂಟು. ಆದರೆ ಹೊಸ ವರ್ಷದ ರೆಸಲ್ಯೂಷನ್ ಏನಾಗಿರ್ಬೇಕು ಗೊತ್ತಾ? ಕನಿಷ್ಠ ಪ್ರಭುಪಾದರ ಪುಸ್ತಕಗಳನ್ನು ಒಂದು 15 ನಿಮಿಷ ಆದರೂ ಕೂಡ ನಾವೇನು ಮಾಡಬೇಕು? ಓದಬೇಕು. ಆ ಒಂದು ನಿಜವಾದ ರೆಸಲ್ಯೂಷನನ್ನು ನಾವು ಹೊಸ ವರ್ಷಕ್ಕೆ ನಾವು ತಗೋಬೇಕು. ಆದರೆ ನಾವು ಯಾವಾಗಲೂ ಹೇಳ್ತೀವಿ ಪ್ರಭುಪಾದ ಪುಸ್ತಕಗಳನ್ನು ತಗೊಳ್ಳಿ, ಹೊಸ ವರ್ಷ ಗಿಫ್ಟ್ ಕೊಡ್ರಿ, ತಗೊಳ್ಳಿ, ಪ್ರಭುಪಾದರು ಭಗವಂತನ ಮಾತು ಹಂಚ್ತೀವಿ. ಆದರೆ ನಿಜವಾಗ್ಲೂ ಏನು ಗೊತ್ತಾ? ಇದು ಪ್ರಭುಪಾದರ ಮಾತು, ಭಗವಂತನ ಮಾತು. ನಾವು ಇನ್ನೊಬ್ಬರಿಗೆ ಕೃಷ್ಣ ಪ್ರಚಾರವನ್ನು ಮಾಡೋಕ್ಕೋ ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ದೀವಿ. ಆದರೆ ಪ್ರಭುಪಾದ ನಮ್ಮ ಹತ್ರ ಮಾತಾಡೋಕ್ಕೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾವು ಅದನ್ನು ಮಾತಾಡ್ತಾ ಇಲ್ಲ. ಪುಸ್ತಕ ತೆಗೆದ್ರೆ ಗೊತ್ತಾಗುತ್ತೆ ಪ್ರಭುಪಾದ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ. ಆದರೆ ನಾವು ಬುಕ್ ತೆಗಿತಾ ಇಲ್ಲ. ಮೊದಲು ನಾವು ಮಾತಾಡಬೇಕು, ನಾವು ತಿಳುವಳಿಕೆ ಪಡಿಬೇಕು, ಆಮೇಲೆ ಇನ್ನೊಬ್ಬರಿಗೆ ಅದನ್ನು ನಾವು ಕೊಡಬೇಕು. ಹೌದಲ್ವಾ? ಸೊ ಈ ಥರನಾಗಿ ಯಾವಾಗ ಇದನ್ನು ನಾವು ಮಾಡ್ತಿಲ್ಲ, ನಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ. ದಿ ಗ್ರೇಟೆಸ್ಟ್ ಬೆನಿಫಿಷಿಯರಿ ಇನ್ ದಿ ವರ್ಲ್ಡ್ ಅಂತಾರಲ್ಲ, ಯಾರು ಬೆನಿಫಿಷಿಯರಿ ಅಂದರೆ ನಾವು. ಯಾಕಂದರೆ ಎಲ್ಲ ಫಲಾನುಭವಿಗಳು ಯಾರು ಅಂದರೆ ನಾವು. ಹಾಗಾಗಿ ನಾವುಗಳು ಅದನ್ನು ಓದಬೇಕು. ಅರೆ ಪ್ರಭುಪಾದರ ಕೊನೆಯ ದಿನಗಳಲ್ಲಿ ಅವರೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂದರೆ, ನೀವು ಯಾರೂ ನನ್ನ ಪುಸ್ತಕ ಓದ್ತಾ ಇಲ್ಲ, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿದ್ದೀರಾ. ಆದರೆ ಎಷ್ಟು ಪುಸ್ತಕಗಳನ್ನು ಬರೆದಿದ್ದೀವಿ, ಆದರೆ ನೀವು ಯಾರು ನಿಜವಾಗ್ಲೂ ಪುಸ್ತಕಗಳನ್ನು ಓದ್ತಾ ಇಲ್ಲ. ನಾನು ನಿಮಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಪುಸ್ತಕ ಬರೆಯುತ್ತಿದ್ದೇನೆ. ಅವ್ರದ್ದೇ ಇಂಗ್ಲೀಷ್ ಮಾತನ್ನ ನಾನು ನೇರವಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೆಲ್ಲ ಬರೀತಾ ಇದ್ದೀನಿ, ಆದರೆ ನೀವು ಯಾರಿದ್ರೂ ಒಂದು ಉಪಯೋಗವನ್ನು ಮಾಡ್ಕೋತಾ ಇಲ್ಲ. ಡೋಂಟ್ ಟೇಕ್ ಅಡ್ವಾಂಟೇಜ್ ಆಫ್ ಈಟಿಂಗ್ ಆ್ಯಂಡ್ ಸ್ಲೀಪಿಂಗ್, ಟೇಕ್ ಅಡ್ವಾಂಟೇಜಸ್ ಆಫ್ ರೀಡಿಂಗ್ ಮೈ ಬುಕ್ಸ್ ಅಂತ ಹೇಳ್ತಾರೆ. ಯಾವಾಗಲೂ ತಿನ್ನೋದು ಹೇಳಿದ್ನಲ್ಲ ಪ್ರಾರಂಭ, ತಿನ್ನಾಮ ಪನ್ಕೊನಾಮ ಎಲ್ಲ, ಅದರ ಅಡ್ವಾಂಟೇಜ್ ಮಾತ್ರ ತಗೋಬೇಡಿ, ಪುಸ್ತಕಗಳನ್ನು ಓದಿ. ಯು ಆಲ್ ಬಿಕಮ್ ರೆಸ್ಟ್ಲೆಸ್. ನೀವು ಎಷ್ಟು ರೆಸ್ಟ್ಲೆಸ್ ಆಗಿದ್ದೀರಾ, ಎಷ್ಟು ನಿರುತ್ಸಾಹಿಗಳಾಗಿದ್ದೀರಾ ಅಂದರೆ, ಯಾಕೆ ನೀವೆಲ್ಲ ನಿರುತ್ಸಾಹಿಗಳಾಗಿದ್ದೀರಾ, ಯಾಕೆ ನೀವೆಲ್ಲ ಉತ್ಸಾಹವನ್ನು ಕಳ್ಕೊಂಡಿದ್ದೀರಾ ಅಂದರೆ ನೀವು ಯಾರು ಪುಸ್ತಕಗಳನ್ನು ಓದ್ತಾ ಇಲ್ಲ. ಪ್ರಭುಪಾದರ ಪುಸ್ತಕಗಳನ್ನು ಓದಿರುವಂಥ ವ್ಯಕ್ತಿ ಅವನು ಯಾವಾಗಲೂ ಕೂಡ ಉತ್ಸಾಹದಲ್ಲಿ ಇರ್ತಾರೆ. ಅರೆ ನೀವೆಲ್ಲ ಇವಾಗ ಏನಾಗಿದ್ದೀರಾ? ರೆಸ್ಟ್ಲೆಸ್ ಆಗಿದ್ದೀರಾ. ಹಾಗಾಗಿ ಪದ ಅರ್ಥ ಕೊಟ್ಟಿದ್ದೀನಿ. ಹೇಳ್ತಾರಲ್ಲ ಯಾವ ಥರನಾಗಿ ಅಂದರೆ ಪ್ರಭುಪಾದರು ನೀವು ಎಷ್ಟು ಅಗಾಧವಂಥ ಪುಸ್ತಕದಲ್ಲಿ ಒಂದೊಂದು ಪದ ಒಳ್ಳೆ ನೀರು ಹರಿಯುತ್ತಲ್ಲ, ಹರಿದ್ರೆ ಒಂದೊಂದು ಒಂದು ಫಾಲ್ಸ್ನ ಬರಿಬೇಕಂದ್ರೆ ಎಷ್ಟು ಬೀಳುತ್ತೆ, ಅಷ್ಟೊಂದು ಗಾಢವಾದಂಥ ಮಾಹಿತಿನ ಪ್ರಭುಪಾದರು ನಮಗೆ ಪದ ಅರ್ಥದಲ್ಲಿ ಕೊಟ್ಟಿದ್ದೀನಿ. ಆದರೆ ನಾವು ಅದನ್ನು ಓದ್ತಾ ಇಲ್ಲ. ನಾನು ಏನು ಮಾಡೋಕ್ಕಾಗುತ್ತೆ? ಪ್ರಭುಪಾದ ಹೇಳ್ತಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ನಿಮಗೆ? ಹಾಗಾಗಿ ನೀವೆಲ್ಲರೂ ಕೂಡ ಪುಸ್ತಕಗಳನ್ನು ಓದಿ. ಪುಸ್ತಕ ಶಿಶಿರಾದ ಮಾಧವ ಅಷ್ಟಸಖ್ಯ ವೃಂದಕ್ಕೆ ಈ ರೀತಿ ಪುಸ್ತಕಗಳನ್ನು ಓದೋದ್ರಿಂದ ಏನಾಗುತ್ತೆ ಗೊತ್ತಾ? ನಮ್ಮ ಚಿತ್ತ ಶುದ್ಧಿ ಆಗುತ್ತೆ, ಕ್ಲಾರಿಟಿ ಇರುತ್ತೆ. ಕಾರಲ್ಲಿ ಒಂದು ವೈಪರ್ ಇರುತ್ತಲ್ಲ, ಕಣ್ಣು ಕಾಣಿಸ್ತದೆ, ಮುಂದೆ ಹೋಗಬೇಕು, ದಾರಿ ಕಾಣಿಸ್ತಾ ಇಲ್ಲ, ಮಳೆ ಬರ್ತಾ ಇದೆ, ತುಂಬ ಧೂಳಾಗಿದೆ, ದಾರಿ ಕಾಣಿಸ್ತಾ ಇಲ್ಲ. ಕಾರಲ್ಲಿ ಏನಿದೆ? ವೈಪರ್ ಇದೆ. ವೈಪರ್ ಏನು ಮಾಡುತ್ತೆ? ನೀಟಾಗಿ ಆ ದರ್ಪಣವನ್ನು ಶುಚಿ ಮಾಡುತ್ತೆ, ಆವಾಗ ದಾರಿ ಕಾಣಿಸುತ್ತಲ್ವ. ಪ್ರಭುಪಾದ ಪುಸ್ತಕವನ್ನು ಓದಿ ದಾರಿ ಕಾಣಿಸುತ್ತೆ. ಪ್ರಭುಪಾದ ಪುಸ್ತಕವನ್ನು ಬುದ್ಧಿವಂತಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತಗೋತೀವಿ. ಯಾವಾಗಲೂ ಅರ್ಥ ಮಾಡಿ, ಒಳ್ಳೆ ಬುದ್ಧಿವಂತಿಕೆ ಯಾವಾಗ ನಿಮಗೆಲ್ಲ ಗೊತ್ತಿದೆ. ಬುದ್ಧಿ ಯಾವಾಗ ಬರುತ್ತೆ? ಚೆನ್ನಾಗಿ ಓದಿದ್ರೆ ಬರುತ್ತೆ. ಹೌದಲ್ಲ? ಭೌತಿಕವಾದಂಥ ಪುಸ್ತಕಗಳನ್ನು ಓದಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ, ಹೆಂಗೆ ದುಡ್ಡು ಮಾಡಬೇಕು ಅಂತ.
ಅದೇ ಪ್ರಭುಪಾದ ಪುಸ್ತಕವನ್ನು ಓದಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ ಆ ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು ಅಂತ. ಇವತ್ತು ಎಲ್ರಿಗೂ ದುಡ್ಡು ಮಾಡೋದು ಗೊತ್ತು, ಆದರೆ ಯಾರು ಸರಿಯಾಗಿ ಉಪಯೋಗಿಸ್ಕೊತಾ ಇದ್ದಾರೆ? ಹೌದಲ್ಲ? ಆದರೆ ಆ ಒಂದು ಹಣವನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಬುದ್ಧಿವಂತಿಕೆ ಪ್ರಭುಪಾದರು ಕೊಡ್ತಾರೆ. ಆಮೇಲೆ ಈ ರೀತಿ ಪ್ರತಿದಿನ ನಾವು ಒಂದೊಂದು ಪೇಜಾರು ಪುಸ್ತಕವನ್ನು ಓದೋದ್ರಿಂದ ನಾವೆಲ್ಲ ಏನಾಗಿತ್ತು ಅಂದರೆ ಆನಂದವಾಗಿತ್ತು. ಪ್ರಭುಪಾದರು ಪುಸ್ತಕ ಓದಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅನುವಾದದಲ್ಲಿ ಇದೆಯಲ್ಲ, ಏನಾಗುತ್ತೆ ಅಂದರೆ ಸ್ಪಿರಿಚುಲಿ ವಿ ವಿಲ್ ಬಿಕಮ್ ವೀಕ್ ಆಗ್ತೀವಿ. ಶಾಸ್ತ್ರ ಚಕ್ಷು ಇದೆಯಲ್ಲ ಅದನ್ನು ಕಳ್ಕೋತೀವಿ. ಚರ್ಮಚಕ್ಷು ಇದೆ, ಆ ಚರ್ಮಚಕ್ಷು ಇಲ್ಲ ಏನಾಗ್ತಂದರೆ ಕ್ಷಣಿಕವಾದಂಥ ಸುಖಕ್ಕೋಸ್ಕರ ಶಾಶ್ವತವಾದಂಥ ಅನಾದಿ ಕಾಲದ ಸುಖವನ್ನು ನಾವು ಕಳ್ಕೋತೀವಿ. ಹಾಗಾಗಿ ಪ್ರಭುಪಾದ ಕೊಟ್ಟಿರೋದು ಶಾಸ್ತ್ರ ಅಲ್ಲ, ಆ ಶಾಸ್ತ್ರಗಳನ್ನು ಓದಿದ್ರೆ ನಮ್ದಿರೋದು ಚರ್ಮಚಕ್ಷು ಇದೆಯಲ್ಲ ಅದು ಶಾಸ್ತ್ರಚಕ್ಷು ಆಗುತ್ತೆ. ಯಾವಾಗ ಅದು ಶಾಸ್ತ್ರಚಕ್ಷು ಆಗುತ್ತೆ ನಾವು ಮಾಡೋದೆಲ್ಲ ಸರಿ ಇರುತ್ತೆ. ಸರಿ ಇದ್ದಾಗ ಏನಾಗುತ್ತೆ, ಮಾಡೋ ಕೆಲಸದಲ್ಲಿ ಫಲ ಬರುತ್ತೆ. ಫಲ ಬಂದರೆ ಏನು ಬರುತ್ತೆ? ಸುಖ ಬರುತ್ತೆ. ಸುಖ ಇದ್ರೆ ಏನಾಗುತ್ತೆ? ಶಾಂತಿ ಇರುತ್ತೆ. ಅದನ್ನೇ ನಾನು ಪ್ರಾರಂಭ ಹೇಳಿದ್ದು, ಶಾಸ್ತ್ರ ವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಮಗತಿಂ. ಶಾಸ್ತ್ರ ಓದಿಲ್ಲ ಅಂದರೆ ಮಾಡೋ ಕೆಲಸದಲ್ಲಿ ಫಲ ಇಲ್ಲ ಅಂದರೆ ಸುಖ ಇಲ್ಲ ಅಂದರೆ ಶಾಂತಿ ಇಲ್ಲ. ಅದೇ ಶಾಸ್ತ್ರಗಳನ್ನು ಓದಿದ್ರೆ ಸುಖವೂ ಉಂಟು, ಶಾಂತಿಯೂ ಉಂಟು, ಇಲ್ಲೂ ಭೂಲೋಕ ಅಲ್ಲಿಯೂ ಭೂಲೋಕ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸ್ತ್ರಗಳನ್ನ ಓದೋದಕ್ಕೆ ಆಚಾರ್ಯ ಎಂಥ ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶಿಕ್ಷಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪುಸ್ತಕಗಳನ್ನ ಓದೋದಕ್ಕೆ ಅವರು ನಿಮಗೆ ಪ್ರೇರಣೆ ಮಾಡ್ತಾರೆ. ಪ್ರಭುಪಾದರು ಆ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂದರೆ ಭಕ್ತಿಶಾಸ್ತ್ರಿ, ಭಕ್ತಿ ವೈಭವ, ಭಕ್ತಿ ಸಾರ್ವಭೌಮ, ಭಕ್ತಿ ವೇದಾಂತ ಅನ್ನುವಂತಹ ಕೋರ್ಸಸ್ನ ಕೊಟ್ಟಿದ್ದಾರೆ. ಪುಸ್ತಕಗಳನ್ನು ಓದಿ ಆ ಕೋರ್ಸಸ್ನ ಮಾಡಿ ಇಷ್ಟೆಲ್ಲವನ್ನು ನಾವು ಮಾಡ್ತಾ ನಮ್ಮ ಜೀವನವನ್ನು ಏನು ಮಾಡ್ಕೋಬೇಕು? ಸಾರ್ಥಕಗೊಳಿಸಬೇಕು ಅಂತ ಹೇಳ್ತಾ ಸಮಯ ಆಗಿದೆ. ಈಗ ಈ ತರಗತಿಯಲ್ಲಿ ಮುಗಿಯುತ್ತೆ. ಯಾರಿಗಾದರೂ ಏನಾದರೂ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಅರ್ಥ ಆಯ್ತಾ? ಕತೆ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಪ್ರತಿ ಸರಿ ಬಂದಾಗ ಕತೆ ಇರ್ತಿತ್ತು. ಈ ಸರಿ ನಮ್ಮದೇ ಕತೆ ಅಂದ್ಕೊಳ್ಳಿ ಅಷ್ಟೇ. ಈ ಸರಿ ನಮ್ಮದೇ ಕತೆ. ಓದಿದ್ರೆ ಕತೆ ಚೆನ್ನಾಗಿರುತ್ತೆ, ಓದಿಲ್ಲ ಅಂದರೆ ವ್ಯಥೆ ಇರುತ್ತೆ. ಓಕೆನಾ? ಯಾರಿಗಾದ್ರು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಶಾಸ್ತ್ರಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಬೇಕು. ಎಸ್ ಮಾಡ್ತೀವಿ. ನಿಮ್ಮ ಕಾಮೆಂಟ್ಸ್ ಹೇಳಿ, ಮಾತಾಡಿ. ಒಂದು ನಿಮಿಷ. ಬುಕ್ ಓದೋದ್ರಿಂದ ನನಗೆ ಅನುಭವ ಆಗಿರೋದು ಆದಿ ದೈವಿಕ ಬಂತು ಅಂದರೆ ಮಳೆ ಬರೋದ್ರಿಂದ ಹೇಳಿದೆ. ಹೀಗೆ ಒಂದು ಸಲ ತುಂಬ ಲೇಟ್ ಆಗಿತ್ತು, ಮಳೆ ಬಂದಿತ್ತು. ಡೈಲಿ ಚಕ್ರಿ ತೊಗೊಂಡು ಹೋಗೋದು, ಅವತ್ತು ಚಕ್ರಿ ತೊಗೊಂಡು ಹೋಗಿಲ್ಲ. ಚಕ್ರಿ ಕೂಡ ಇಟ್ಕೊಳ್ಳೋಕ್ಕೆ ನನಗೆ ರಕ್ಷಣೆ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ರು, ನನಗೆ ಚಕ್ರಿ ಕೊಟ್ಟು ಕಳಿಸಿದ್ದಾರೆ. ಅದು ನನಗೆ ಆವತ್ತಿನ ಅನುಭವ ತುಂಬ. ಆವತ್ತು ನಾನು ಜಪ ಮಾಡಿಕೊಂಡೇ ಬರ್ತೀನಿ. ನಾನು ಡೈಲಿ ಬರ್ಬೇಕಾದ್ರೆ ಜಪ ಮಾಡ್ಕೊಂಡೇ ಬರ್ತೀನಿ, ಬುಕ್ಸ್ ಓದ್ಕೊಂಡೇ ಬರ್ತೀನಿ ಬಸ್ಸಲ್ಲಿ. ನನಗೆ ಆ ಥರ ದೇವರು ಆ ಟೈಮಲ್ಲಿ ರಕ್ಷಣೆ ಕೊಟ್ಟರು. ಆಮೇಲೆ ಮಾರನೇ ದಿವಸ ಹೋಗಿ ಅವರ ಮನೆಗೆ ಬಿಡ್ಕೊಂಡು ಹೋಗಿ ಚಕ್ರಿ ತರಿಸ್ಕೊಂಡು ಬಂದೆ. ಥ್ಯಾಂಕ್ ಯು ಮಾತಾಜಿ. ಅಂದರೆ ರಕ್ಷಣೆ ಯಾವಾಗಲೂ ಇದ್ದೇ ಇರುತ್ತೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಡ್ಯಾಶ್ ಡ್ಯಾಶ್ ಡ್ಯಾಶ್. ಓಕೆನಾ ಅನ್ನೋದೊಂದು ವಿಚಾರ. ಥ್ಯಾಂಕ್ ಯು ಮಾತಾಜಿ. ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ, ಶಾಸ್ತ್ರಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಅತಿಥಿಗಳು ಮತ್ತು ನಮ್ಮ ದೇವಸ್ಥಾನದ ಹಿರಿಯ ಭಕ್ತರು ಪೂಜ್ಯ ಅನುಕೂಲ್ ಕೇಶವ ಪ್ರಭುವರು ನಮ್ಮ ಜೊತೆ ಇವತ್ತು ಆಹ್ವಾನಿಸಿದ್ದಾರೆ. ಅವ್ರಿಗೆ ಒಂದು ಆಹ್ವಾನವನ್ನು ಮಾಡ್ತಾ ನಾವೆಲ್ಲರೂ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಓಕೆ. ಎಸ್ ಪ್ರಭು. ಪ್ರಶ್ನೆ ಎರಡು ವಿಭಾಗದಲ್ಲಿದೆ. ಒಂದು ಭಾಗ ಹೇಳಿ. ಒಂದು ವಿಭಾಗ ಏನಪ್ಪ, ಇವನ್ ಗೂಗಲ್ ಹೋದ್ರೂ ಕೂಡ ಡಾಟಾ ಸಿಗುತ್ತೆ. ಏನು ನಾವು ಓದ್ತೀವಿ, ಪ್ರಪಂಚದಲ್ಲಿ ಏನು ಪ್ರಿಂಟ್ ಆಗಿದೆಯೋ ಆ ಪ್ರಿಂಟ್ ಆಗಿರೋ ಮ್ಯಾಟರ್ನಲ್ಲಿ ಏನು ಓದೋದು ಮಾತ್ರ 80% ಇರುತ್ತೆ.
ಆ 80% ಓದೋದ್ರಲ್ಲಿ 50% ರಾಂಗ್ ಅರ್ಥ ಮಾಡ್ಕೊತಾರಂತೆ. ಆ 50% ಮಿಕ್ಕಿದಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದು 10% ಆಗೋಗುತ್ತೆ. ಇದು ನಾನು ಹೇಳ್ತಿರೋ ವಿಷಯ, ಅದರಲ್ಲಿ ಗೂಗಲ್ಗೆ ಹೋದ್ರೆ ವಿಜುವಲ್ ಸಿಗ್ತದೆ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಇಂಪ್ಲಿಮೆಂಟೇಷನ್, ನೀವು ಹೇಳಿದ್ರೆ 3 ವಿಧಗಳು ಅಂತ. ಒಂದು ಎಕ್ಸ್ಟರ್ನಲ್ ಪ್ರಾಬ್ಲಮು, ಆಮೇಲೆ ನನ್ನ ಸ್ವಂತ ನಾನು ಕಂಟ್ರೋಲ್ ಮಾಡ್ಕೋಬೋದು, ಬೇರೆ ಕಡೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಕ್ಸ್ಟರ್ನಲ್ ಪ್ರಾಬ್ಲಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಆ ಥರ ಇರಬೇಕಾದ್ರೆ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು? ಈ ಥರ ನಾನು ಕೃಷ್ಣ ಪುಸ್ತಕ ಓದಿದ್ದೀನಿ, ನನಗೆ ಸುಮಾರು 28 ಡೌಟ್ಸ್ ಬಂದ್ಬಿಡ್ತು ಮೈಂಡಲ್ಲಿ, ಬಂಬಾರ್ಡಿಂಗ್ ಡೌಟ್ಸ್ ಇನ್ ಮೈ ಮೈಂಡ್. ನನಗೆ ಯಾರು ಕ್ಲಾರಿಫೈ ಮಾಡೋಕ್ಕೆ ಸಿಕ್ಕಿಲ್ಲ, ಅವಕಾಶ ಆಗಲಿಲ್ಲ, ನನಗೆ ನಾವು ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಆ ಕೃಷ್ಣ ಪುಸ್ತಕ ಅನ್ನೋದು ನನಗೆ ಏನೋ ಒಂದು ಟ್ಯಾಬೋ ಥರ ಆಗುತ್ತೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ಅಪ್ರೋಚ್ ಮಾಡಬೇಕು ಥ್ಯಾಂಕ್ ಯು. ಒಳ್ಳೆ, ನಿಜವಾಗ್ಲೂ ತುಂಬ ವ್ಯಾಲಿಡ್ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಂದರೆ, ಎಷ್ಟೊಂದು ಪುಸ್ತಕಗಳಿದೆ, ಎಷ್ಟೊಂದು ವಿಚಾರಗಳಿದೆ, ಅದನ್ನೆಲ್ಲರೂ ಓದ್ತಾರೆ. ಆದರೆ ಇರೋ ವಿಚಾರನ ಸರಿಯಾಗಿ ಅರ್ಥ ಮಾಡೋದು 50%, 50% ಅರ್ಥ ಆಗಿರೋದ್ರಲ್ಲಿ ಅಳವಡಿಕೆ ಬರೋದು 10%. ಅದರಲ್ಲೂ ಕೂಡ ಎಲ್ಲ ರಾಂಗ್ ಅಪ್ಲಿಕೇಶನ್ಸ್ ಎಲ್ಲ ಆಗ್ಬಿಡುತ್ತೆ ಅನ್ನೋದು ಪ್ರಭುದು ಒಂದು ಪ್ರಶ್ನೆ ಅಲ್ಲ, ಇದು ಪ್ರಶ್ನೆ ಯಾವಾಗಲೂ ಬರ್ತಾನೆ ಇರುತ್ತೆ, ಸೇಮ್ ಪ್ರಶ್ನೆ ಬರ್ತಾ ಇರುತ್ತೆ. ಅದೊಂಥರ ಅಡ್ವರ್ಟೈಸ್ಮೆಂಟು, ನಾವು ಅರ್ಥ ಮಾಡ್ಕೋತಾ ಇರಬೇಕು ಯಾವಾಗಲೂ ಕೂಡ ಇದನ್ನು ಎಷ್ಟು ಇಂಪಾರ್ಟೆಂಟ್ ಅಂತ. ಎರಡನೇ ಪ್ರಶ್ನೆ ಏನಂದರೆ, ಅದಕ್ಕೆ ಸಂಬಂಧಪಟ್ಟಿದೆ ಇತ್ತು. ಕೃಷ್ಣ ಪುಸ್ತಕ ಓದ್ತಾ ಇದ್ದೀವಿ, ಅದರಲ್ಲಿ ಎಷ್ಟೊಂದು ಡೌಟ್ಸ್ ಬರ್ತಾ ಇದೆ, ಅರ್ಥ ಆಗ್ತಾ ಇಲ್ಲ, ಗೊಂದಲಗಳಾಗ್ತದೆ, ಏನು ಮಾಡಬೇಕು ಅಂತ. ಇವೆರಡಕ್ಕೂ ಒಂದೇ ಉತ್ತರ, ಏನು ಗೊತ್ತಾ? ಯಾವಾಗಲೂ ಕೂಡ ಶಾಸ್ತ್ರಗಳ ಅಧ್ಯಯನವನ್ನು, ಶಾಸ್ತ್ರಗಳ ಶ್ರವಣವನ್ನು ಭಕ್ತರೊಂದಿಗೆ ಮಾಡಬೇಕು. ಅದಕ್ಕೆ ಭಕ್ತಿ ವೃಕ್ಷಗಳಲ್ಲಿ ಒಂದು ಸ್ಟಡಿ ಸರ್ಕಲ್ ಅಂತ ಮಾಡ್ತಾರೆ. ಇಲ್ಲಿ ಯಾರ್ಯಾರು ಭಕ್ತಿ ವೃಕ್ಷ ಮಾಡೋರಿಗೆಲ್ಲ ಏನಂದರೆ ಒಂದು DUA ಸೆಷನ್ ಅಂತ ಇರುತ್ತೆ, ಡಿಸ್ಕಷನ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಇರುತ್ತೆ. ಯಾವಾಗ ನಾವು ಈ ಒಂದು ಶಾಸ್ತ್ರಗಳ ಅಧ್ಯಯನವನ್ನು, ಅದಕ್ಕೆ ಹೇಳ್ತಾರೆ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯ ತುಷ್ಯಂತಿ ಚ ರಮಂತಿ ಚ. ಯಾವಾಗಲೂ ಕೂಡ ಭಗವಂತನ ವಿಷಯಗಳನ್ನು ಭಕ್ತರ ಜೊತೆ ಮಾಡಬೇಕು. ಅವಾಗ ನಿಮ್ಗೆ ಏನು ಡೌಟ್ಸ್ ಬರಲ್ಲ, ಫುಲ್ಲು ಕಾನ್ಫಿಡೆಂಟ್ ಬರುತ್ತೆ. ಅದೇನೋ ಒಂದು ವಿಷಯವನ್ನು, ಒಳ್ಳೆ ವಿಷಯವನ್ನು ನಾವು ಅಭಕ್ತನ ಜೊತೆ ಮಾತಾಡಿದ್ವಿ ಅಂತ ಅನ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ ಹೇಳಿ, ಅದನ್ನು ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಅದನ್ನು ಅಂದರೆ ಅವರು ಅವ್ರದ್ದೇ ಆದಂತಹ ಕಲ್ಪನೆಗಳನ್ನು ಅಲ್ಲಿ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಭಗವದ್ಗೀತೆ ಮನೇಲಿ ಇಟ್ಕೊಂಡ್ರೆ ಆ ಒಂದು ಎಲ್ಲಿ ಯುದ್ಧ ಆಗಿದ್ದು, ಕುರುಕ್ಷೇತ್ರದ ಯುದ್ಧ ಇದ್ದಾರೆ, ಆ ಕುರುಕ್ಷೇತ್ರ ನಿಮ್ಮನೇಲೇ ಇರುತ್ತೆ ಅಂತ ಅಂದ್ಬಿಡ್ತಾರೆ. ಆದರೆ ಗೊತ್ತಿಲ್ಲ ಆ ಭಗವದ್ಗೀತೆಯಲ್ಲಿ ನಿಜವಾಗ್ಲೂ ಕೂಡ ಯುದ್ಧ ಮಾಡಿದಂಥ ವ್ಯಕ್ತಿ ಯಾರು, ಅದರಿಂದ ಏನಾಯಿತು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ. ವಿಜಯ ಅಲ್ಲೇ ಇರುತ್ತೆ ಅನ್ನೋದು ಭಕ್ತರ ಜೊತೆ ಇದ್ದರೆ ಇರುತ್ತೆ. ಆವಾಗ ಏನಿಸುತ್ತೆ, ಭಗವದ್ಗೀತೆ ತಗೋಬೇಕು ಅನಿಸುತ್ತೆ. ವಿಷಯ ಇಷ್ಟೇ, ಯಾವಾಗಲೂ ಕೂಡ ಅಷ್ಟೇ. ಒಂದು ಪ್ರಭುಪಾದರ ಪುಸ್ತಕವನ್ನು ಓದೋಕೆ ಖಂಡಿತಗಳು ಅರ್ಥ ಆಗುತ್ತೆ, ಡೌಟ್ಸ್ಗಳು ಇರುತ್ತೆ. ಆ ಡೌಟ್ಸ್ನ ನಾವೇನು ಮಾಡಬೇಕಂದ್ರೆ ಭಕ್ತರ ಜೊತೆ ನಾವು ಕ್ಲಾರಿಫಿಕೇಷನ್ ಮಾಡಿಕೊಂಡಾಗ ಅದೇನಾಗುತ್ತೆ, ನಮಗೆ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ ಅನ್ನೋದು ವಿಷಯ. ಓಕೆನಾ? ಥ್ಯಾಂಕ್ ಯು ಪ್ರಭು. ಬೇರೆ ಯಾರಿಗಾರು ಎನಿ ಕಾಮೆಂಟ್ಸ್, ಎನಿ ಕ್ವಶನ್, ಅಥವಾ ಯಾವುದೊಂದು ಟೇಕ್ ಅವೇ ಹೇಳ್ತೀರಾ? 1 ಅವರ್ ಸರಿಯಾಗಿ 1 ಗಂಟೆಯಲ್ಲಿ ಇವತ್ತಿನ ಪ್ರವಚನ ನಿಮ್ಗೆ ಏನು ಇಷ್ಟ ಆಯಿತು, ಅಥವಾ ಇವತ್ತಿನ ಪ್ರವಚನದ ಹೊಸ ವರ್ಷ ಬರ್ತಾ ಇದೆಯಲ್ವಾ, ಏನು ಟೇಕ್ ಅವೇ ಅಂತ ಯಾರಾದರೂ ಹೇಳ್ತೀರಾ? ಬುಕ್ಸ್ ಏನಕ್ಕೆ ಓದಬೇಕು ಅಂತ ಗೊತ್ತಾಯ್ತು. ಬುಕ್ ಯಾಕೆ ಓದಬೇಕು ಅಂತ ಗೊತ್ತಾಯ್ತು. ಭಕ್ತಿ ಸೇವೆ ಜಾಸ್ತಿ ಆಗಬೇಕಂದ್ರೆ ಬುಕ್ಸ್ ಓದಬೇಕು. ಎಸ್, ಇನ್ನೂ ಭಕ್ತಿ ಸೇವೆ ಚೆನ್ನಾಗಿ ಮುಂದಕ್ಕೆ ಹೋಗಬೇಕು ಅಂದರೆ ನಾವೆಲ್ಲ ಏನು ಮಾಡಬೇಕು, ಪುಸ್ತಕಗಳನ್ನು ಓದಬೇಕು. ಥ್ಯಾಂಕ್ ಯು ಪ್ರಭು. ಈ ಕಡೆಯಿಂದ ಯಾರಾದರೂ ಒಬ್ರು? ಹಾಂ, ಮಾತಾಜಿ. ತುಂಬ ಇಷ್ಟ ಆಯ್ತಾ? ಅದ್ರರ್ಥ ನಾನು ಇವಾಗ 2 ವಾರಕ್ಕೆ ಒಂದ್ಸರಿ ಬರ್ಬೇಕಂತಾನ, 3 ವಾರಕ್ಕೆ ಒಂದ್ಸರಿ ಬರ್ಬೇಕಂತಾನ? ಥ್ಯಾಂಕ್ ಯು ಮಾತಾಜಿ. ಸೊ ಒಟ್ಟಾರೆಯಾಗಿ ಥ್ಯಾಂಕ್ ಯು ಮಾತಾಜಿ. ಶಾಸ್ತ್ರಗಳ ಅಧ್ಯಯನ ಮಾಡಿಲ್ಲ ಅಂದರೆ ನಾವೇನಾಗ್ತದೆ ಅಂದರೆ ಪತನವನ್ನು ಹೊಂದುತ್ತೀವಿ ಅನ್ನೋದು ಮಾತಾಜಿ ಆ ಪಾಯಿಂಟ್ನ ತುಂಬ ಚೆನ್ನಾಗಿ ಕ್ಯಾಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾತಾಜಿ. ಮತ್ತೊಂದು ಸರಿ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೊದಲು ನಾವು ಅಧ್ಯಯನವನ್ನು ಮಾಡಬೇಕು. ಮತ್ತು ನಮ್ಮ ಪ್ರೀತಿ ಪಾತ್ರ ಆದಂಥ ವ್ಯಕ್ತಿಗಳಿಗೆ ಈ ಒಂದು ಅಧ್ಯಯನ ಮಾಡುವಂಥ ಪುಸ್ತಕಗಳನ್ನು ಕೊಡಬೇಕು. ಅದಕ್ಕೆ ಇದು ಗೀತಾಮಾಸ ಅಂತ ಕರೀತಾರೆ. ಅದಕ್ಕೆ ಈ ಸಮಯದಲ್ಲಿ ಶಾಸ್ತ್ರದಾನವನ್ನು ಮಾಡ್ತೀವಿ, ಪುಸ್ತಕಗಳನ್ನು ಅಧ್ಯಯನ ಮಾಡ್ತೀವಿ. ಮೊದಲನೇ ಸರಿ ನಾವೇನು ಮಾಡಬೇಕಂದ್ರೆ, ನಮ್ಮ ಹತ್ರ ಪುಸ್ತಕ ಇಲ್ಲ ಅಂದರೆ, ಇಷ್ಟು ಪುಸ್ತಕದಲ್ಲಿ ಅಡ್ವಾಂಟೇಜಸ್, ಖುದ್ದಾಗಿ ಪುಸ್ತಕ ಅಂದರೆ ಭಗವಂತ. ನೀವು ಭಾಗವತ ಓದಿದ್ರೆ ಗೊತ್ತಾಗುತ್ತೆ, ಭಗವಂತ ಬೇರೆ ಇಲ್ಲ. ಅದಕ್ಕೆ ಇದನ್ನೇಂತ ಕರೀತಂದರೆ ಅಕ್ಷರ ಬ್ರಹ್ಮ, ಶಬ್ದ ಬ್ರಹ್ಮ ಅಂತ ಕರೀತಾರೆ ಭಗವಂತನನ್ನು. ಕಲಿಯುಗದಲ್ಲಿ ಶಬ್ದ ಬ್ರಹ್ಮ, ಭಾಗವತ ಭಗವಂತನ ರೂಪದಲ್ಲಿ ಬಂದಿದೆ, ಭಗವದ್ಗೀತೆ ಭಗವಂತನ ರೂಪದಲ್ಲಿ ಬಂದಿದೆ.
ಹಾಗಾಗಿ ಒಂದು ಚಿಕ್ಕ ಕ್ವಶನ್, ಇಲ್ಲಿ ಯಾರ ಹತ್ರ ಭಗವದ್ಗೀತೆ ಇಲ್ಲ, ಯಾರ ಹತ್ರ ಭಾಗವತವಿಲ್ಲ, ಜಸ್ಟ್ ಟ್ರೈ ಮಾಡಿ ಕೈ ಎತ್ತಿ ನೋಡೋಣ. ಸಂಕೋಚ ನೋಡಿ. ಭಗವದ್ಗೀತಾ ಭಾಗವತ ನಮ್ಮ ಮನೇಲಿ ಇಲ್ಲ. ಎಲ್ಲರ ಮನೇಲೂ ಇದೆಯಾ? ಇಲ್ಲ ಅಲ್ವಾ? ಸಂಕೋಚ ಬೇಡ. ಯಾರ ಮನೇಲಿ ಇಲ್ವೋ ಈ ದಿನ ಒಂದು ಪವಿತ್ರವಾದಂತಹ ದಿನ, ಯಾರ ಮನೇಲಿ ಇಲ್ಲವೋ ಅವರು ದಯವಿಟ್ಟು ಪುಸ್ತಕವನ್ನು, ಈ ಒಂದು ಗೀತಾ ಮಾಸ ಇದೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ದಯವಿಟ್ಟು ಪುಸ್ತಕವನ್ನು ತಗೊಳ್ಳಿ. ಅದು ಮೊದಲನೇ ರೆಸಲ್ಯೂಷನ್. ಎರಡನೇದಾಗಿ ನ್ಯೂ ಇಯರ್ ಆಗಿ ನೀವೆಲ್ಲರೂ ಕೂಡ ಈ ಒಂದು ಪುಸ್ತಕಗಳನ್ನು ಇತರರಿಗೂ ಕೂಡ ದಾನವನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಿ, ಅದು ಇದೇ ದಿನ ಪ್ರಾರಂಭ ಮಾಡಿ. ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ BBTಯಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಇನ್ನೊಂದು ವಿಶೇಷವಾದಂಥ ಒಂದು ಸಂದರ್ಭ ಇವತ್ತೇನೆಂದರೆ, ನಾನು ಹೇಳಿದ್ನಲ್ಲ, ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರ ಮತ್ತು ಈ ತೆರನಾದಂತಹ 26 ಸದನಗಳಿಗೆ ಮುಖ್ಯಸ್ಥರಾದಂತಹ ಪೂಜ್ಯ ಅನುಕೂಲ್ ಕೇಶವ ಪ್ರಭು ಅವರು ತುಂಬ ಹಿರಿಯ ಭಕ್ತರು ನಮ್ಮ ಜೊತೆ ಇದ್ದಾರೆ. ಇವತ್ತು ಯಾರು ಪುಸ್ತಕವನ್ನು ತಗೋಬೇಕು ಅಂತ ಇಚ್ಛೆ ಇದೆಯಲ್ಲ, ಮತ್ತು ಯಾರು ಶಾಸ್ತ್ರದಾನ ಮಾಡಬೇಕಂತ ಇಚ್ಛೆ ಇರೋರು, ಅವರ ಮುಖಾಂತರವಾಗಿ ಅವರ ಒಂದು ಕೈಗಳಿಂದ ಆ ಪುಸ್ತಕವನ್ನು ತಗೊಳ್ಳುವಂಥ ಒಂದು ಅವಕಾಶ ಇದೆ. ಯಾರ ಹತ್ರ ಭಗವದ್ಗೀತೆ ಇಲ್ಲ, ಭಾಗವತ ಇಲ್ಲ, ಅದು ಅವ್ರ ಮುಖಾಂತರ ಇವತ್ತು ನೀವು ತಗೋಬೋದು ಅನ್ನೋದೊಂದು ವಿಷಯ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ಬಹಳ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಒಂದು 10 ನಿಮಿಷ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. 2-3 ಮುಖ್ಯವಾದ ವಿಷಯ ಇದೆ. ಒಂದು, ನಮ್ಮ ದೇವಸ್ಥಾನದಲ್ಲಿ ಸಾಕಷ್ಟು ವರ್ಷಗಳಿಂದ ಸೇವೆ ಮಾಡ್ತಿರುವಂತಹ, ಡೆಡಿಕೇಟೆಡ್ ಸೇವೆ ಮಾಡ್ತಿರುವಂತಹ ವಿಷ್ಣುಕಾಂತ ಮಾತಾಜಿ ಅವರ ಮಗಳ ವಿವಾಹ ಆದ ನಂತರ ಮಗಳು ಅಳಿಯ ತಮ್ಮೆಲ್ಲರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಈ ದಿನ ಬಂದಿದ್ದಾರೆ. ಇನ್ನೊಂದು, ನಮಗೆ ದೇವಸ್ಥಾನಕ್ಕೆ ನಿರಂತರವಾಗಿ ಸಹಕಾರ ಕೊಡ್ತಿರುವಂತಹ ಜಗನ್ನಾಥ್ ಭಾಟಿಯಾಲ್ ವಿಜಯ್ ಪ್ರಭು ಅವರ ಮಗನ ಹುಟ್ಟುಹಬ್ಬ ಇದೆ. ಮತ್ತು ನಮ್ಮ ರುಕ್ಮಿಣಿ ಮಾತಾಡಿದಾರಲ್ಲ, ಅವರ ಕುಟುಂಬದಲ್ಲೂ ಸಹ ಒಂದು ಕಾರ್ಯಕ್ರಮ ಇದೆ. ಸೊ ಈ